ಮಕ್ಕಳಿಗೆ ಕೇಸ್ ಹಾಕ್ತೀರಿ, ಕಾರ್ಯಕರ್ತರಿಗೆ ಕೇಸ್ ಹಾಕ್ತೀರಿ, ಏನ್ ತಪ್ಪು ಮಾಡಿದ್ದಾರೆ? ದಯವಿಟ್ಟು ನಮ್ಮ ಪಾರ್ಟಿಯಿಂದ ಹೊರಟು ಹೋಗಿ. ಇಲಿನ ಹುಲಿ ಮಾಡಕ್ಕೂ ಬರುತ್ತೆ, ಹುಲಿನ ಇಲಿ ಮಾಡಕ್ಕೂ ಬರುತ್ತೆ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ವೆಲ್ಕಮ್ ಶೋಭಕ್ಕ. ಶೋಭಕ್ಕನ ಬಾಯಿಗೆ ಸಿಕ್ಕಿದ STS ಇವತ್ತಿನ ವಿಶೇಷ ಕಾರ್ಯಕ್ರಮ. ಏನಿದು ವೆಲ್ಕಮ್ ಶೋಭಕ್ಕ ಏನೋ ಸರಿ, ಶೋಭಕ್ಕನ ಬಾಯಿಗೆ ಸಿಕ್ಕಿದ STS ಏನಿದು ಅನ್ನುವಂಥದ್ದು ಹಲವರಿಗೆ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆಯೇ ಇರುವುದು ಕ್ಷೇಮ ಅಂತ ಕೆಲವೊಬ್ಬರು ಸುಮ್ಮನಿರಬಹುದೇನೋ. ಆದರೆ ಕಾರ್ಯಕ್ರಮಗಳ ಆದಂಥ ಸಂದರ್ಭಗಳಿಗೆ ಯಥಾವತ್ತು ವರದಿಯನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಡ್ತಾ ಇರತಕ್ಕಂಥದ್ದು ಸುದ್ದಿ ಮೃದಂಗ ನ್ಯೂಸ್ ಆಗಿರೋದ್ರಿಂದ ಯಾವುದನ್ನು ಮುಚ್ಚಿಡದೆ ಯಾವುದನ್ನು ಮರೆಮಾಚದೆ ಸಂಪೂರ್ಣ ವರದಿಯನ್ನು ಕೊಡುವ ಉದ್ದೇಶ ನಮ್ಮದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಆಯ್ಕೆ ಆದ ಮೇಲೆ ಯಶವಂತಪುರಕ್ಕೆ ಮೊದಲ ಭೇಟಿ, ಯಶವಂತಪುರ ಕ್ಷೇತ್ರಕ್ಕೆ ಮೊದಲ ಭೇಟಿ ನೀಡುವ ಸಂದರ್ಭಗಳಿಗೆ ವೆಲ್ಕಮ್ ಶೋಭಕ್ಕ ಅಂಥೇಳಿ ಅನೇಕರು ಅವರನ್ನು ಹಾಡಿ ಹೊಗಳಿದರು. ನಾನು ಈಗಾಗಲೇ ಒಂದು ಸುದ್ದಿಯನ್ನು ಕೂಡ ಕೊಟ್ಟಿದ್ದೆ. ಎಲ್ಲಿ ಟೈರನ್ನು ಸುಟ್ಟರೋ ಆ ಜಾಗದಲ್ಲಿ, ಎಲ್ಲಿ ಬೆಳ್ಳಿ ಕಡಗವನ್ನು ತೋಡಿಸಿದರೋ ಆ ಜಾಗದೊಳಗೆ ನಾದಸ್ವರದ ಸಮೇತವಾಗಿ ಶೋಭಾ ಕರಂದ್ಲಾಜೆಯವರನ್ನು ಸ್ವಾಗತಿಸುವಂತಹ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಅಂತೇಳಿಂದ. ಆದರೆ ಸ್ವಲ್ಪ ಬದಲಾಯಿತು ಅಷ್ಟೇ, ಅನಿವಾರ್ಯವಾಗಿ ಕೆಲವೊಂದು ಬದಲಾದದ್ದೇನು ಅಂತೇಳಿದ್ರೆ, ನಾದಸ್ವರ ಏನೋ ನಡೀತಾ ಇತ್ತು, ನಾದಸ್ವರದ ಮೂಲಕವಾಗಿ ಸ್ವಾಗತಿಸುವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ದಂಥವ್ರಿಗೆ ಆದಂಥದ್ದೇನಪ್ಪ ಅಂತೇಳಿದ್ರೆ, ರಾಜಮಾರ್ಗದಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ದರು, ಟ್ರಾಫಿಕ್ ಜಾಮ್ ಆಯಿತು ಅಂಥೇಳಿ ಹಿಂಬದಿಯಿಂದ ಬಂದಿದ್ದರಿಂದ ನಾದಸ್ವರವನ್ನು ಮತ್ತೆ ಮರಳಿ ವಾಪಸ್ ಕರೆತರಬೇಕಾಯಿತು. ಹಾಗಾಗಿ ಎಲ್ಲಿ ಟೈರು ಸುಟ್ಟು ಎಲ್ಲಿ ಬೆಳ್ಳಿ ಕಡಗ ಹಾಕಿದ್ರು ಅಲ್ಲಿ ನಾದಸ್ವರ ನಡೀತಿತ್ತು. ಆದರೆ ಅಧಿಕೃತವಾಗಿ ನಾದಸ್ವರದ ಮೂಲಕವಾಗಿ ಆ ಜಾಗದಿಂದಲೇ ಸ್ವಾಗತಿಸಲಾಗಲಿಲ್ಲ, ಹಿಂದಿನಿಂದ ಸ್ವಾಗತಿಸಲಾಯಿತು. ಬಿಡಿ, ಅದೇನು ಮಾಡಲಿಕ್ಕಾಗಲ್ಲ. ಅದು ಯಾಕೆ ಆ ಕಡೆಯಿಂದ ಬಂದರು, ಆ ಕಡೆ ಅದೇನೋ ಬಂದರು, ಕೆಲವೊಂದು ಬಾರಿ ಹೇಳೋಕ್ಕಾಗಲ್ಲ, ಇರಲಿ. ಅದಾಯ್ತು. ಸ್ವಾಗತವನ್ನು ಅತ್ಯಂತ ಅದ್ಧೂರಿಯಾಗಿ ಏನೋ ನೆರವೇರಿಸೋರು. ನಾದಸ್ವರ, ಪೂರ್ಣಕುಂಭ ಸ್ವಾಗತ, ಮಹಿಳೆಯರು ಬೃಹದಾಕಾರವಾಗಿರ್ತಕ್ಕಂಥ ಕಿತ್ತಳೆ ಹಣ್ಣಿನ ಹಾರವನ್ನು ಕ್ರೈನಿನ ಮುಖಾಂತರವಾಗಿ ಹಾಕದಂಥದ್ದು. ಈ ರೀತಿಯಾಗಿ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿ ಒಂದು ರೀತಿಯೊಳಗೆ ಯಶವಂತಪುರ ಕ್ಷೇತ್ರದೊಳಗೆ ಶೋಭಕ್ಕನವರ ಅಸ್ತಿತ್ವ ಇದೆ ಅನ್ನುವ ತೋರಿಸುವ ಪ್ರಯತ್ನಗಳು ಆಯಿತು. ಕೆಲವೊಬ್ಬರು ಬರದೇ ಇದ್ದಂಥವರು ಕೂಡ ಇವತ್ತು ಬಂದು ಶೋಭಕ್ಕನ ಬಳಿ ಮುಖ ತೋರಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದೆಲ್ಲ ವಿವರವನ್ನು ನಾನು ಆಮೇಲೆ ಕೊಡ್ತಾನೆ. ಯಾಕೆಂದರೆ ಆರಂಭದಲ್ಲಿ ನಡೆದ 2 ವಿಶೇಷ ವರದಿ ಅಂತ ಹೇಳ್ಬಿಟ್ಟು ಏನೋ ಪುರಾಣ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ನೀವು ಅನ್ನಿಸ್ತಾ ಇರ್ಬೋದು. ಶೋಭಕ್ಕನ ಬಾಯಿಗೆ ಸಿಕ್ಕಿದ STS ಏನಿದು? ಕಾರ್ಯಕ್ರಮಕ್ಕೆ ಬಂದಂತಹ ಶೋಭಾ ಕರಂದ್ಲಾಜೆಯವರು ತಮ್ಮ ಭಾಷಣವನ್ನು ಆರಂಭವನ್ನು ಮಾಡಿದ ಸಂದರ್ಭಗಳಿಗೆ ಅವರನ್ನು ಸ್ವಾಗತ ಮಾಡಿದ್ರು. ಮತ್ತೊಂದಾಯಿತು, ಮುಗಿದೊಂದಾಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತಕ್ಕಂಥ ಜೊತೆಗಳಿಗೆ ಶೋಭಮ್ಮನವರು ಭಾಷಣ ಮಾಡೋಕ್ಕೆ ನಿಂತರೆ ಶೋಭಾ ಕರಂದ್ಲಾಜೆಯವರ ಭಾಷಣವನ್ನು ಎಲ್ಲರೂ ಕೇಳಿದ್ದೇವೆ, ನೋಡಿದ್ದೇವೆ, ಕೇಳ್ತಾನೆ ಇರಬೇಕಾಗತ್ತೆ. ಅವರು ಮಾತನಾಡಿದಂತಹ ಭಾಷಣದ ಶೈಲಿಯನ್ನು ಕೇಳಿದಂಥವ್ರಿಗೆಲ್ಲರಿಗೂ ಒಂದು ರೀತಿ ಕೆಲವೊಂದಷ್ಟು ಜನಕ್ಕೆ ಪ್ರೀತಿ ಅನ್ನಿಸ್ಬೋದು, ಕೆಲವೊಂದಷ್ಟು ಜನಕ್ಕೆ ಏನಪ್ಪ ಈ ರೀತಿ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು. ನಾವು ಮಾತನಾಡ್ತಾ ಹೇಳಿದ್ರು, ಯಶವಂತಪುರ ಕ್ಷೇತ್ರಕ್ಕೆ ನಾನು ಬರಬೇಕು ಅನ್ನುವಂಥ ಆಸೆ ನನಗೆ ಆಗಿಂದಾಗೆ ಆಗ್ತಾ ಇತ್ತು. ಆದರೆ ನಾನು ಬಂದರೆ ಎಲ್ಲಿ ನನ್ನ ಮೇಲೆ ಮತ್ತೆ ಇವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಮಾತುಗಳು ಬಂದುಬಿಡ್ಬೋದು ಅಂತ ನಾನು ಬರಲಿಲ್ಲ ಅಂತ ಹೇಳಿದ್ರ ಜೊತೆಯೊಳಗೆ ST ಸೋಮಶೇಖರ್ ಅವರನ್ನು ಹೆಸರು ಹೇಳಲು ಇಚ್ಛಿಸದಿದ್ದರೂ ಕೂಡ ಅವರನ್ನು ನೇರವಾಗಿ ಪರೋಕ್ಷವಾಗಿ ಎರಡೂ ರೀತಿಯೊಳಗೆ ತರಾಟೆಗೆ ತೆಗೆದುಕೊಂಡರು. ಈ ಕ್ಷೇತ್ರದ ಶಾಸಕರಾಗುವ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡ್ವಿ. ನಮ್ಮವರನ್ನು ಕೈಬಿಟ್ಟು ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ವಿ. ಇನ್ನೇನು ಮಾಡಬೇಕಾಗಿತ್ತು? ಅವರು ಬರುವುದಕ್ಕೆ ಮುಂಚೆ ನಮ್ಮ ಅನೇಕ ಕಾರ್ಯಕರ್ತರು ಒಪ್ಪಿಕೊಂಡಿರಲಿಲ್ಲ, ಒಪ್ಪಿಸಿದ್ವಿ. ಒಪ್ಪಿಸಿದ ಆದ ಮೇಲೆ ಇವರು ಗೆದ್ದು ಅಧಿಕಾರ ಅನುಭವಿಸುವ ಸಂದರ್ಭದಲ್ಲಿಯೂ ಕೂಡ ನಮ್ಮವರನ್ನು ದೂರ ಇಟ್ಟಿದ್ದರು. ಆಗಲೂ ಕೂಡ ನೋವನ್ನು ಹೇಳಿಕೊಂಡ್ರು. ಕೇವಲ ನನ್ನ ಬಳಿ ಬಂದು ನೋವನ್ನು ಹೇಳಿಕೊಂಡ್ರು ವಿನಃ ಬಹಿರಂಗವಾಗಿ ಎಲ್ಲೂ ಹೇಳಲಿಲ್ಲ.
ಸೋಮಶೇಖರ್ ಆರಂಭದಲ್ಲಿ ಇದು ಹೇಳಿದಂಥದ್ದು. ಇಷ್ಟಾದರೂ ಕೂಡ ಅವರು ನಮ್ಮಿಂದ ಆಚೆ ಹೋಗಿದ್ದಾರೆ, ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ನಾನು 5 ವರ್ಷ ಶಾಸಕಿಯಾಗಿದ್ದಾಗ ರಾಜಕೀಯದ ದ್ವೇಷವನ್ನು ಮಾಡಿ ಒಬ್ಬರ ಮೇಲೆ ಕೇಸನ್ನು ಹಾಕಿಸ್ಲಿಲ್ಲ. ಮಹಿಳಾ ದಿನಾಚರಣೆ ದಿವಸ ಮಹಿಳೆಯರ ಮೇಲೆ ಕೇಸ್ ಹಾಕಿಸ್ತೀರಾ? ಯಾರು ನಮ್ಮನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅವ್ರ ಮಾತಿನ ಶೈಲಿ, ಯಾರು ನಮ್ಮನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅದೆಷ್ಟು ಕೇಸ್ ಹಾಕ್ತೀರಾ ಹಾಕಿಸಿ ನೋಡೋಣ. ನಾವೇನು ಕಳ್ತನ ಮಾಡಿದ್ದೀವಾ, ದರೋಡೆ ಮಾಡಿದ್ದೀವಾ, ಕಮಿಷನ್ ಹೊಡೆದಿದ್ದೀವಾ? ಅವರ ಸ್ಟೈಲ್. ನಾವೇನೂ ಮಾಡಿಲ್ಲ ಮಹಿಳೆಯರ ಮೇಲೆ ಇನ್ನೂ ಕೇಸ್ ಹಾಕಿ. ನಾನು ನಿಮ್ಮ ಜೊತೆ ಇರ್ತೇನೆ, ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ಪೊಲೀಸ್ ಠಾಣೆಗೆ ಬರ್ತೇನೆ. ಪೊಲೀಸ್ ಠಾಣೆಗೆ ಮುಂಭಾಗದಲ್ಲಿ ಪ್ರತಿಭಟನೆ, ಪೊಲೀಸ್ನವ್ರನ್ನ ಕೇಳೋಣ ಯಾವ ಆಧಾರದ ಮೇಲೆ ಕೇಸ್ ಹಾಕಿದ್ದೀರಿ. ಮಹಿಳೆಯರ ಮೇಲೆ ಕೇಸ್ ಹಾಕ್ತಿರಲ್ಲ, ಏನ್ರಿ ಇದು? ಪೊಲೀಸ್ನವ್ರನ್ನ ಕೇಳೋಣ, ನಮ್ಮ ಮೇಲೆ ಯಾಕೆ ಕೇಸ್ ಹಾಕ್ತಿದ್ರಿ, ಏನು ಕೇಸ್ ಹಾಕ್ತಿದ್ದೀರಿ ಅಂಥೇಳಿ ಅಂತ. ಸೋಮಶೇಖರ್ ಅವರಿಗೆ ಕೇಳ್ತಾ ಇದ್ದೇನೆ ನಾನು, ನಮ್ಮವ್ರೇನು ಕಳ್ತನ ಮಾಡಿದಾರಾ, ಸುಳ್ತನ ಮಾಡಿದಾರಾ, ಏನಕ್ಕೆ ಕೇಸ್ ಹಾಕಿಸ್ತೀರಿ? ರಾಜಕೀಯ ದ್ವೇಷ ಮಾಡಬಾರದು. ಗೆಲ್ಲುವವರಿಗೆ ಮಾತ್ರ ಪಕ್ಷ, ಗೆದ್ದ ಮೇಲೆ ಎಲ್ಲರಿಗೂ ನಾವು ಶಾಸಕರು. ನಾನಿದ್ದಾಗ ಪೊಲೀಸ್ನವ್ರಿಗೆ ಹೇಳಿದ್ದೆ, ದಯಮಾಡಿ ಅಲ್ಲಲ್ಲೇ ಕೂತು ಬಗೆಹರಿಸಿ, ಮೊಕದ್ದಮೆ ಹೂಡುವ ಕೆಲಸವನ್ನು ಮಾಡಬೇಡಿ ಅಂಥೇಳಿ ಅಂತ. ನಾನು ರಾಜಕೀಯ ದ್ವೇಷವನ್ನು ಹಿಂದೆಯೂ ಮಾಡಿಲ್ಲ, ನಾಳೆಯೂ ಕೂಡ MP ಆದಮೇಲೆ ನಾನು ಮಾಡುವುದಿಲ್ಲ ಅನ್ನುವ ಭರವಸೆಯನ್ನು ಕೊಟ್ಟು ನಾನು ನಿಮ್ಮೊಟ್ಟಿಗೆ ಇದ್ದೇವೆ ಅಂಥೇಳಿ ಮೋದಿ ಸರ್ಕಾರದ ಸಾಧನೆಗಳನ್ನು ವಿವರಿಸಿದರು ಶೋಭಕ್ಕನವರು. ಶೋಭಕ್ಕನವರ ಬಾಯಲ್ಲಿ ಆಗಿಂದಾಗೆ ಎಸ್ ಟಿ ಸೋಮಶೇಖರ್ ಅವರು ಬಂದದ್ದು ಆಯಿತು. ಅವ್ರ ಹೆಸರು ಹೇಳದೇ ಇದ್ರು ಅವರ ಬಾಯಿಗೆ ಸಿಕ್ಕ ಸೋಮಶೇಖರ್ ಅವರನ್ನು ಹರಿದು ಉರಿದಿದ್ದೂ ಆಯಿತು ಭಾಷಣದೊಳಗೆ. ಅದರ ವಿವರವನ್ನು ನಿಮ್ಮ ಗಮನಕ್ಕೆ ಮುಖ್ಯಾಂಶಗಳನ್ನು ಕೊಡ್ತಾ ಇದ್ದೇನೆ, ಗಮನಿಸಿ. 2008ರಲ್ಲಿ ಈ ಕ್ಷೇತ್ರಕ್ಕೆ ಹೊಸಬಲಾಗಿ ನಾನು ಬಂದೆ. ಬಹಳಷ್ಟು ಜನಕ್ಕೆ ಶೋಭಾ ಕರಂದ್ಲಾಜೆ ಯಾರು ಅಂತ ಅವತ್ತು ಗೊತ್ತಿರಲಿಲ್ಲ. ಆದರೂ ಕೂಡ ನೀವು ಒಂದು ಸೋದರಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗುವ ಹಾಗೆ ಇಡೀ ಕ್ಷೇತ್ರದಲ್ಲಿ 20 ದಿನಗಳ ಕಾಲ ಪ್ರಚಾರವನ್ನು ಮಾಡಿದ್ರಿ. ನನ್ನನ್ನು 1085 ಮತಗಳಿಂದ ಗೆಲ್ಲಿಸಿದ್ರಿ. ನಾನು ಅವತ್ತೊಂದು ಮಾತು ಹೇಳಿದ್ದೆ, ವಾಪಸ್ ಹೋದಾಗ ಚುನಾವಣೆಯ ಮಧ್ಯದಲ್ಲಿ ಹೇಗಿದೆ ಕ್ಷೇತ್ರ ಅಂತ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಕೇಳಿದ್ರು. ನಾನು ಹೇಳಿದ್ದೆ, ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ನಾವೇನೋ ಗೆಲ್ಲುವ ರೀತಿಯಲ್ಲಿ ಇದ್ದೀವಿ, ಆದರೆ ಗೆದ್ದ ಮೇಲೆ ಇಲ್ಲಿ ಕೆಲಸ ಮಾತ್ರ ಮಾಡೋದಕ್ಕೆ ಆಗಲ್ಲ. ಅಷ್ಟೊಂದು ರಸ್ತೆಗಳು ಕೆಟ್ಟೋಗಿದ್ದಾವೆ, ಹಳ್ಳಿಗಳ ರಸ್ತೆ ಇದೆ, ಇಷ್ಟೊಂದು ಡಿಮಾಂಡ್ ಇದೆ, ರೆವೆನ್ಯೂ ಸೈಟ್ಗಳಿದ್ದಾವೆ, ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಕೆಲಸ ಹೇಗೆ ಮಾಡೋದು ಅನ್ನುವಂಥ ಭಯ ನನಗೆ ಇದೆ ಅನ್ನುವಂಥದ್ದನ್ನು ಆ ಇಬ್ಬರು ನಾಯಕರಿಗೆ ಹೇಳಿದ್ದೆ. ನೀವೆಲ್ಲರೂ ಸೇರಿ ಅವತ್ತು ಗೆಲ್ಸಿದ್ರಿ. ನಾನು ಮಂತ್ರಿ ಆದೆ, ಆದರೆ ಯಾವ ಭರವಸೆಯನ್ನ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರು ಕೊಟ್ಟಿದ್ರು ಅದನ್ನು 5 ವರ್ಷಗಳಲ್ಲಿ ನನ್ನ ಶಕ್ತಿ ಮೀರಿ ಯಶವಂತಪುರವನ್ನು ಅಭಿವೃದ್ಧಿ ಮಾಡುವ ದಿಕ್ಕಿನಲ್ಲಿ ನಾನು ಕೆಲಸವನ್ನು ಮಾಡಿದೆ ಅನ್ನುವಂಥ ಹೆಮ್ಮೆ ನನಗೆ ಇದೆ. ಯಾವಾಗಲೂ ಹೇಳ್ತಾರೆ ರಾಜಕಾರಣಿಗಳು ಹೆಚ್ಚು ಮಾತಾಡಬಾರ್ದು, ಅವರ ಕೆಲಸ ಮಾತಾಡಬೇಕು ಅಂತ ಹೇಳಿ. ಆದರೆ ರಾಜಕಾರಣದಲ್ಲಿ ಮಾತಾಡೋದು ಜಾಸ್ತಿ ಆಗಿದೆ, ಕೆಲಸ ಕಡಿಮೆ ಆಗಿದೆ. ಇವತ್ತು ಮತ್ತೊಂದು ಬಾರಿ ನಾನು ಯಶವಂತಪುರದ ಜನ ನನ್ನ ಬಹಳ ಪ್ರೀತಿ ಮಾಡ್ತಾರೆ. ತುಂಬಾ ಸರಿ ಅನ್ನಿಸ್ತಾ ಇತ್ತು ನಾನು ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ, ಆದ್ರೆ ಬರಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಬಂದ್ರೆ ಕರೀಲಿಲ್ಲ, ಒಂದು ನೀವು ಎರಡನೇದು ನಾನು ಬಂದ್ರೆ ಮತ್ತೆ ಅಲ್ಲಿ ಗೊಂದಲ ಶುರುವಾಗುತ್ತಾ, ಇವರೆಲ್ಲೆಲ್ಲೂ ಕಾಂಪಿಟೇಟರ್ ಇದ್ದಾರೆ ಅನ್ನುವಂಥ ಭಾವನೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಕ್ಷೇತ್ರಕ್ಕೆ ಕೇವಲ ಅವರನ್ನು ಕರ್ಕೊಂಡು ಬಂದಾಗ ಚುನಾವಣೆಯ ಕೆಲಸ ಮಾಡೋಕ್ಕೆ ಮಾತ್ರ ಬಂದೆ. ಆಮೇಲೆ ಈ ಕ್ಷೇತ್ರಕ್ಕೆ ನಾನು ಬರಲಿಲ್ಲ. ನಾವೆಲ್ಲ ಪ್ರೀತಿಯಿಂದ ಗೆಲ್ಸಿದ್ವಿ, ಯಾಕಂದ್ರೆ ಸರ್ಕಾರ ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಅವರು ಬಂದಿದ್ದಾರೆ. ನಮ್ಮ ಹಲವಾರು ಮುಖಂಡರು ಹೇಳಿದ್ರು ಅವ್ರು ನಮ್ಮ ಜೊತೆ ಸರಿಯಾಗಿ ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ, ನಾವು ಕೆಲಸ ಮಾಡಲ್ಲ ಅಂತೇಳಿ. ಎಲ್ಲರನ್ನ ಮನವೊಲಿಸಿ ನಾವಿದ್ದೀವಿ, ನೀವು ಕೆಲಸ ಮಾಡಿ ಗೆಲ್ಸಿ, ನಮ್ಮ ಸರ್ಕಾರ ಬಂದಿದೆ ಅನ್ನುವಂಥ ಭಾವನೆಯಿಂದ ನಾವು ಗೆಲ್ಸಿದ್ವಿ. ಈ ಕಾರ್ಯಕರ್ತರು ಯಾವ ಭಾವನೆಯನ್ನ ವ್ಯಕ್ತ ಮಾಡಿದ್ರು ಅದರಂತೆ ಅವರು ನಡ್ಕೊಂಡ್ರು. ಯಾರಿಗೂ ಗೌರವ ಕೊಡಲಿಲ್ಲ,
ಅವರ ಜೊತೆ ಯಾರು ಬಂದಿದ್ರು ಅವರಿಗೆ ಅವ್ರ ಕೆಲಸವನ್ನ ಮಾಡಿಕೊಟ್ರು. ಆದ್ರೂ ಸಹಿಸ್ಕೊಂಡ್ರು. ನಮ್ಮ ಹತ್ರ ಬಂದಾಗ ಎಲ್ಲ ದುಃಖ ಹೇಳ್ಕೊಂತಿದ್ರು, ಆದ್ರೂ ಸಹಿಸ್ಕೊಂಡ್ರು. ಯಾಕಂದ್ರೆ ಬಿಜೆಪಿಯಲ್ಲಿದ್ದಾರೆ. ಆದ್ರೆ ಯಾವಾಗ ಮೊನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಅಭ್ಯರ್ಥಿಯ ವಿರುದ್ಧವಾಗಿ ಓಟ್ ಹಾಕಿದ್ರು, ನಮ್ಮ ಕಾರ್ಯಕರ್ತರಿಗೆ, ನಮ್ಮೆಲ್ಲ ನಾಯಕರಿಗೆ ನಾವು ಯಾವ ವಿಶ್ವಾಸವನ್ನು ಇಟ್ಕೊಂಡ್ರೋ ಅದಕ್ಕೆ ದುಃಖ ಆಗಿದೆ, ಬೇಜಾರಾಗಿದೆ. ನಾವೇನು ಅನ್ಯಾಯ ಮಾಡಿದ್ವಿ ನಿಮ್ಗೆ? ನೀವು ಬಂದವರಿಗೆ ನಿಮ್ಮನ್ನ ನಾವು ಹೆಗಲ ಮೇಲೆ ಹೊತ್ಕೊಂಡು ಮರೆಸಿದ್ವಿ. ನಿಮ್ಗೆ ಒಳ್ಳೆಯ ಮಂತ್ರಿ ಸ್ಥಾನವನ್ನ ಕೊಟ್ವಿ. ಮೈಸೂರಿನಂತ ಸಾಂಸ್ಕೃತಿಕ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ವಿ. ಸರ್ಕಾರ ಬಂದಾಗ ಬರೋದು, ಸರ್ಕಾರ ಇಲ್ಲದಾಗ ಹೋಗೋದು, ಇದು ಕೇವಲ ಯಾವ ರಾಜಕಾರಣ ಅನ್ನುವಂಥದ್ದನ್ನ ನೀವೇ ನಿರ್ಧಾರ ಮಾಡಬೇಕು. ಹೆಚ್ಚು ಮಾತಾಡಕ್ಕೆ ನಾನು ಹೋಗೋದಿಲ್ಲ. ಇದೆಲ್ಲದಕ್ಕೆ ಉತ್ತರ ರಾಜಕೀಯದಲ್ಲಿ, ರಾಜಕಾರಣದಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉತ್ತರ ಮತದಾನದ ಮೂಲಕ ಕೊಡಬೇಕನ್ನುವಂತ ವಿನಂತಿಯನ್ನ ನಾನು ನಿಮ್ಮೆಲ್ಲರಿಗೆ ಮಾಡ್ತಾ ಇದ್ದೀನಿ. ಯಾರ ಮೇಲೆ ಕೇಸ್ ಹಾಕಿಸ್ತೀರಿ? ಯಾವುದಕ್ಕೆ ಕೇಸ್ ಹಾಕಿಸ್ತೀರಿ? ನಮ್ಮ ಕಾರ್ಯಕರ್ತರ ಜೊತೆ ನಾನು ಬಲವಾಗಿ ನಿಲ್ತೀನಿ. ಯಾವುದೇ ಪೊಲೀಸರು ಕೇಸ್ ಹಾಕಿದ್ರು ಕೂಡ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲೋಣ. ಹೆಣ್ಣು ಮಕ್ಕಳಿಗೆ ಕೇಸ್ ಹಾಕ್ತೀರಿ, ಕಾರ್ಯಕರ್ತರಿಗೆ ಕೇಸ್ ಹಾಕ್ತೀರಿ. ಏನ್ ತಪ್ಪು ಮಾಡಿದ್ದಾರೆ? ಕಳ್ತನ ಮಾಡಿದ್ದಾರೆ, ಕಮಿಷನ್ ಹೊಡೆದಿದ್ದಾರೆ, ದರೋಡೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ಅದಕ್ಕಾಗಿ ಇದು ನಡೆಯೋದಿಲ್ಲ. ಯಶವಂತಪುರದಲ್ಲಿ ನೀವು ನಡೆಸಿದ್ರಿ. ನಾನು 5 ವರ್ಷಗಳ ಕಾಲ ಇದ್ದಾಗ ಒಂದೇ ಒಂದು ಪೊಲೀಸ್ ಕೇಸನ್ನ ಯಾವುದೇ ಪಕ್ಷದವರ ಮೇಲೆ ಹಾಕಿಲ್ಲ, ನಾವು ಹಾಕಿಸಿಲ್ಲ. ಯಾವುದೇ ದೌರ್ಜನ್ಯದ ಕೇಸ್ ದಾಖಲು ಮಾಡಿಲ್ಲ. ಯಾರೇ ನನ್ನ ಹತ್ರ ಬಂದಿದ್ರು ಪೊಲೀಸರಿಗೆ ಫೋನ್ ಮಾಡಿ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನು ಹೇಳ್ತಾ ಇದ್ದೆ, ಈ ಕೇಸನ್ನ ಬಗೆಹರಿಸಿ, ಸೌಹಾರ್ದಯುತವಾಗಿ ಬಗೆಹರಿಸಿ. ಪಕ್ಷ ಮುಖ್ಯ ಅಲ್ಲ. ಗೆದ್ದ ಮೇಲೆ ನಾನು ಎಲ್ಲರಿಗೂ MLA, ಗೆಲ್ಲುವ ತನಕ ನಾನು ಪಕ್ಷ, ಗೆದ್ದ ಮೇಲೆ ನಾನು ಎಲ್ಲರಿಗೂ MLA. ಅದಕ್ಕಾಗಿ ದ್ವೇಷದ ರಾಜಕಾರಣ ಮಾಡಲ್ಲ ಅನ್ನುವಂತ ಮಾತನ್ನ ಅವತ್ತು ನಾನು ಹೇಳ್ತಿದ್ದೆ. ಇವತ್ತು ಕೂಡ ನಿಮ್ಮೆಲ್ಲರ MP ಆಗಿ ದ್ವೇಷದ ರಾಜಕಾರಣ ನಾನು ಮಾಡಲ್ಲ. ಎಲ್ಲರನ್ನು ಸಮಾನವಾಗಿ ನೋಡುವಂತ ಕೆಲಸವನ್ನು ನಾನು ಮಾಡ್ತೀನಿ. ಆದ್ರೆ ನನ್ನ ಕಾರ್ಯಕರ್ತರ ತಂಟೆಗೆ ಬಂದ್ರೆ ನಾವು ಸತತ ನಿಲ್ಲು ನಿಮ್ಗೆಲ್ಲರಿಗೂ ಉತ್ತರ ಕೊಡಕ್ಕೆ ಸಿದ್ಧ ಇದ್ವಿ ಅನ್ನುವಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದ ಪಕ್ಷ ಇದು. ಇಲ್ಲಿ ಕೂತವರು ಯಾರು ಕೂಡ ದುಡ್ಡಿಗಾಗಿ ಕೆಲಸ ಮಾಡುವವರಲ್ಲ, ಸಂಬಳಕ್ಕಾಗಿ ದುಡಿಯೋರಲ್ಲ. ತಲೆ ನೆರೆತಂತ ಹಲವಾರು ಜನ ಇಲ್ಲಿ ಕೂತಿದ್ದೀನ. ನಾನು ಅದಕ್ಕೆ ಮುನಿನಾರಾಯಣಪ್ಪನವರ ಹೆಸರು ತಗೊಂಡೆ. ಕೂದಲು ಬೆಳ್ಳಗಾಗಿದೆ. ಅವ್ರಿಗೇನು ಸಿಕ್ಕಿದೆ ಹೇಳಿ? ಏನ್ ಸಿಕ್ಕಿದೆ ಅವ್ರಿಗೆ? ಏನೂ ಸಿಕ್ಕಿಲ್ಲ. ಎಷ್ಟು ವರ್ಷದಿಂದ ನೀವು ದುಡಿತಾ ಇದ್ದೀರಿ? ಯಾತಕ್ಕಾಗಿ? ಒಂದು ವಿಚಾರಕ್ಕಾಗಿ, ಈ ದೇಶಕ್ಕಾಗಿ. ದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಬರಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು, ಜನರ ಕಣ್ಣೀರನ್ನು ಒರೆಸಬೇಕನ್ನುವಂತ ಕಾರಣಕ್ಕಾಗಿ ಇವತ್ತಂತ ಒಂದು ಸರ್ಕಾರವನ್ನ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ದೇಶಕ್ಕೆ ಗೌರವ ಸಿಗ್ತಾ ಇದೆ. ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕೆಂಪು ಹಾಸಿನ ಸ್ವಾಗತವನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಪ್ರಧಾನಿಗೆ ಸಿಗ್ತಾ ಇದೆ. ಇದು ನಮ್ಗೆ ಸಿಕ್ಕಂತ ಗೌರವ. ಇದು ಕೇವಲ ಮೋದಿಯ ಗೌರವ ಅಲ್ಲಣ್ಣ, ಇದು ಭಾರತಕ್ಕೆ ಸಿಗ್ತಾ ಇರುವಂತ ಗೌರವ, ನಮ್ಮ ದೇಶಕ್ಕೆ ಸಿಗ್ತಾ ಇರುವಂತ ಗೌರವ. ಭಾರತದ ಪ್ರಧಾನಿ ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್. ಮನಮೋಹನ್ ಸಿಂಗ್ ಹೊರದೇಶಕ್ಕೆ ಹೋದಾಗ ಯಾರು ಎದ್ದು ನಿಂತು ಗೌರವ ಕೊಡ್ತಾ ಇರಲಿಲ್ಲ. ನಮ್ಗೆ ದುಃಖ ಆಗ್ತಾ ಇತ್ತು. ಯಾಕೆಂದ್ರೆ ಹೊರದೇಶಕ್ಕೆ ಹೋದಾಗ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಅಲ್ಲ, ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿ. ಅವರಿಗೆ ಗೌರವ ಸಿಗ್ಬೇಕು, ಇದು ನಮ್ಮ ಅಪೇಕ್ಷೆ ಆಗಿತ್ತು. ಆದ್ರೆ ಆ ಅಪೇಕ್ಷೆಯನ್ನು ಈಡೇರಿಸಿದಂತ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ನಮ್ಮ ಪೊಲೀಸರು ನಿಂತಿದ್ದಾರೆ. ಅವರ ಬಂದೂಕಲ್ಲಿರುವಂತ ಮದ್ದುಗುಂಡು ಕೂಡ ಹೊರದೇಶದಿಂದ ನಮಗೆ ಬರ್ತಾ ಇತ್ತು. ಈ ದೇಶದಲ್ಲಿ ಬಂದಂತ ಸರ್ಕಾರಗಳು ನಮ್ಮ ದೇಶದ ಸೈನ್ಯ ಸ್ವಾವಲಂಬಿ ಆಗ್ಬೇಕನ್ನುವಂಥದ್ದನ್ನು ಯೋಚನೆ ಮಾಡಿಲ್ಲ. 5 ವರ್ಷಗಳ ಕಾಲ 2014ರಿಂದ 19 ತನಕ ನಾನು ಡಿಫೆನ್ಸ್ ಕಮಿಟಿಯ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರು. ಎಲ್ಲ ಸಶಸ್ತ್ರಗಳಿಗೆ ನಾವು ಹೋಗ್ತಾ ಇದ್ವಿ, ಎಲ್ಲ ಬಾರ್ಡರ್ಗಳಿಗೆ ನಾವು ಹೋಗ್ತಾ ಇದ್ವಿ, ಸೈನಿಕರನ್ನ ಭೇಟಿ ಮಾಡ್ತಾ ಇದ್ವಿ. ಅವರ ಕೈಯಲ್ಲಿ ಅಜ್ಜನ ಕಾಲದ, ನೆಹರು ಕಾಲದ ಬಂದೂಕಿದ್ವು. ಸ್ವಾವಲಂಬಿ ಇರಲಿಲ್ಲ ನಾವು. ಇವತ್ತು
ಹೊರ ದೇಶಕ್ಕೆ ನಾವು ಡಿಪೆಂಡ್ ಆಗಿದ್ವಿ. ನಿಮ್ಗೆಲ್ಲ ನೆನಪಿದೆ, ಪೋಖ್ರಾನ್ನಲ್ಲಿ ಅಣುಸ್ಫೋಟ ಆದ ತಕ್ಷಣ ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ಆಗ್ತು. ನಮ್ಗೆ ಕೊಡುವಂತ ಸೂಪರ್ ಕಂಪ್ಯೂಟರ್ ಅನ್ನು ಅವತ್ತು ನಿಲ್ಸಿದ್ರು. ವಾಜಪೇಯಿ ಅವತ್ತು ಹೇಳಿದ್ರು, ಅಬ್ದುಲ್ ಕಲಾಂ ಅವರನ್ನು ಕರೆದು ನಮ್ಮ ದೇಶಕ್ಕೆ ಜ್ಞಾನಕ್ಕೆ ಕೊರತೆ ಇಲ್ಲ, ನೀನಿನ್ನು 2 ವರ್ಷದಲ್ಲಿ ಸೂಪರ್ ಕಂಪ್ಯೂಟರ್ ಅನ್ನ ಸ್ವದೇಶಿ ನಿರ್ಮಾಣ ಮಾಡಬೇಕನ್ನುವಂತ ಕರೆಯನ್ನು ಕೊಟ್ಟಾಗ ನಾವು ಅವತ್ತು ಮಾಡಿದ್ವಿ. ಇವತ್ತು ನಮ್ಮ ಪ್ರಧಾನಿ ಹೇಳಿದ್ದಾರೆ, ನಮ್ಮ ಸೈನ್ಯ ಸ್ವಾವಲಂಬಿ ಆಗಬೇಕು. ಇವತ್ತು ಸೈನ್ಯ ಸ್ವಾವಲಂಬಿ ಆಗ್ತಾ ಇದೆ. 20 ದೇಶಗಳಿಗೆ ಭಾರತದ ಸಶಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡುವ ಹಂತಕ್ಕೆ ಭಾರತ ಬಂದು ನಿಂತಿದೆ. ಇದು ನಮ್ಮ ಸಾಧನೆ 10 ವರ್ಷಗಳಲ್ಲಿ. ಯಾರು ನಿಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ, ಯಾರು ನಿಮ್ಗೆ ಕೇಸ್ ಹಾಕಕ್ಕಾಗಲ್ಲ. ಕೇಸ್ ಹಾಕಿದ್ರೆ ಹೋರಾಟ ಮಾಡೋಣ. ಅದ್ಯಾವ ಪೊಲೀಸರು ಯಾವ ಆಧಾರದಲ್ಲಿ ಕೇಸ್ ಹಾಕಿದ್ದಾರೆ ಕೇಳೋಣ ನಾವು. ಅದಕ್ಕಾಗಿ ನಾನು ನಿಮ್ ಜೊತೆ ಗಟ್ಟಿಯಾಗಿ ನಿಲ್ತೇನೆ. ಈ ಕ್ಷೇತ್ರದಲ್ಲಿ ಸಂಘಟನೆಯ ಕೆಲಸ, ಹೋರಾಟ, ಬರುವಂತದಿಂದಲೇ ಅಭಿವೃದ್ಧಿ ಕೆಲಸ, ಇದಕ್ಕೆ ಒತ್ತು ಕೊಟ್ಟು ಕೆಲಸವನ್ನ ಮಾಡುವಂತ ಒಂದು ಪ್ರಾಮಾಣಿಕತೆಯನ್ನ ನಾನು ಖಂಡಿತ ಬರುವಂತದಿಂದಲೇ ತೋರಿಸ್ತೀನಿ. ನಿಮ್ಮ ಜೊತೆ ನಾನು ನಿಲ್ತೀನಿ. ಖಂಡಿತ ಪಕ್ಷಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡುವುದನ್ನ ಬರುವಂತ 45 ದಿನ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನೀವು ಕೆಲಸ ಮಾಡಿದ್ರೆ ಮುಂದಿನ 5 ವರ್ಷ ನಿಮ್ ಸಲುವಾಗಿ ನಾವು ಪ್ರಾಣ ಕೊಡ್ತೀವಿ, ನಿಮ್ ಸಲುವಾಗಿ ನಾವು ಕೆಲಸ ಮಾಡ್ತೀವಿ. ಇದು ನಮ್ಮ ಸಂಕಲ್ಪ. ಶೋಭಕ್ಕನವರ ಮಾತುಗಳನ್ನು ಕೇಳಿದ್ರಿ. ಅವ್ರು ಹೇಳಿದ್ರು, ನನಗೆ ಉತ್ತರ ಕ್ಷೇತ್ರ ಕೊಟ್ಟಿರ್ತಕ್ಕಂಥದ್ದೇ, ಉತ್ತರವನ್ನು ಕೊಡುವುದಕ್ಕೆ ಈ ಮೂಲಕವಾಗಿ ಉತ್ತರವನ್ನು ಕೊಟ್ಟು ಅತಿ ಹೆಚ್ಚು ಅಧಿಕ ಮತಗಳನ್ನು ಪಡೆಯೋಣ ಅನ್ನುವಂಥ ಮಾತುಗಳನ್ನು ಶೋಭಾ ಕರಂದ್ಲಾಜೆಯವರು ಆಡಿದ್ರು. ಇನ್ನೊಂದು ಬಹಳ ವಿಶೇಷವಾಗಿ ಕಂಡು ಬಂದದ್ದು ಅಂತಂದರೆ, ಕೆಲವೊಬ್ಬರು ಅಲ್ಲಲ್ಲೇ ಮಾತನಾಡ್ತಾರೆ, ಇಲ್ಲ ಸರ್ ಇದು ಯಾಕೋ ಮಾತು ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ, ಇಷ್ಟೊಂದು ಬೇಕಿರಲಿಲ್ಲ, ಅಥವಾ ಇವರ ಒಂದು ಲೆವೆಲ್ ನನಗೇನೋ ಸೂಕ್ತ ಅಂತ ಅನ್ಸಲ್ಲ, ಅವರು ಆಡಿದ ಭಾಷೆ ಈ ರೀತಿ ಮಾತನಾಡಬಾರ್ದಾಗಿತ್ತೇನೋ ಅನ್ನುವಂಥ ಮಾತುಗಳನ್ನು ಕೆಲವೊಬ್ಬ ಹಿರಿಯ ಕಾರ್ಯಕರ್ತರು ಹೇಳಿದರು. ಯಾರ ಬಗ್ಗೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನಾನು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಿಗೇರಿಯವರನ್ನು ಮಾತನ್ನು ಹೇಳಿದ್ರು, ನಾವು ಸೋಮಶೇಖರ್ ಅವರ ಪರವಾಗಿ ಕೆಲಸವನ್ನು ಮಾಡಿ ತಲೆಯ ಮೇಲೆ ಹೊತ್ತುಕೊಂಡು ಮೆರೆಸಿ ನಿಮ್ಮನ್ನು ಗೆಲ್ಲಿಸಿದ್ವಿ. ನೀವು ಮಾಡಿದ್ದೇನು, ನಿಮ್ಮ ಮೇಲೆ ನಮಗೆ ಕೋಪ ಇಲ್ಲ, ದಯವಿಟ್ಟು ಬಿಟ್ಟು ಹೊರಟು ಹೋಗಿ, ನಮ್ಮಿಂದ ನೀವು ಬಿಟ್ಟು ಹೊರಟೋಗಿ, ಆಮೇಲೆ ನಾವು ಏನು ಮಾಡಬೇಕು ಅಂತ ಗೊತ್ತು, ನಾವು ಮಾಡ್ಕೋತೀವಿ ಅನ್ನುವಂತಹ ಮಾತುಗಳನ್ನು ಅನಿಲ್ ಚಳಿಗೇರಿಯವರು ಆಡಿದ್ರು. ಆ ಮಾತುಗಳು ಏನು ಹೇಳಿದ್ರು, ನಮ್ಮನ್ನು ಬಿಟ್ಟು ಹೋಗಿ ಅಂತ ಹೇಳಿದಂಥ ಮಾತುಗಳನ್ನು ನೀವು ಕೇಳಿ. ಯಾರು ನಮಗೆ ಪಕ್ಷದ ದ್ರೋಹವನ್ನ ಮಾಡಿದಾರೋ, ಯಾರು ಕಾರ್ಯಕರ್ತರನ್ನ ಬಳಸ್ಕೊಂಡಿದ್ದಾರೋ, ಯಾರು ಕಾರ್ಯಕರ್ತರ ಶಕ್ತಿಯನ್ನ ಬಳಸ್ಕೊಂಡಿದ್ದಾರೋ, ಯಾರು ನಮ್ಮ ಸಿದ್ಧಾಂತವನ್ನು ಬೆಳೆಸ್ಕೊಂಡಿದ್ದಾರೋ, ಯಾರು ನಮ್ಮ ಶ್ರಮವನ್ನು ಬೆಳೆಸ್ಕೊಂಡಿದ್ದಾರೋ, ನಮ್ಮ ಬೆವರನ್ನು ಬಳಸ್ಕೊಂಡಿದ್ದಾರೋ, ನಮ್ಮ ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದಾರೋ, ಅವ್ರಿಗೆಲ್ಲರಿಗೂ ಶೋಭಕ್ಕನಿಗೆ ಅತಿ ಹೆಚ್ಚು ಲೀಡ್ ಕೊಡುವುದರ ಮುಖಾಂತರ ಒಂದು ಪಾಠವನ್ನು ಕಲಿಸಬೇಕಾಗುತ್ತೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಮೊನ್ನೆ ಪ್ರತಿಭಟನೆಯಲ್ಲೂ ಈ ಮಾತನ್ನು ಹೇಳ್ತಾ ಇದ್ದೆ. ನಮಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವ ದ್ವೇಷವೂ ಇಲ್ಲ. ನೀವು ಪಾರ್ಟಿಗೆ ಬಂದಾಗ ನೀವು ಕಾಂಗ್ರೆಸ್ಸಿಂದ ಬಂದಿದ್ರಿ, ಗೆಲ್ಲಿಸಿದ್ವಿ, ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದ್ವಿ. ನಮ್ಮ ಆಸೆ ಏನು ಅಂತ ನಾವು ಯಾವತ್ತೂ ವಿಚಾರ ಮಾಡಲಿಲ್ಲ. ಯಾವತ್ತೂ ವಿಚಾರ ಮಾಡಲಿಲ್ಲ ಮೇಡಮ್. ವಿಶೇಷವಾಗಿ ಈ ಸಮಯದಲ್ಲಿ ಏನಾಯಿತು, ಕೋವಿಡ್-1, ಕೋವಿಡ್-2 ಬಂತು. ಕೋವಿಡ್-2ರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಹೊರಗಡೆ ಹೋದರೆ ಸಾವಾಗುತ್ತೆ ಅಂತ ಗ್ಯಾರಂಟಿಯ ಭಯದ ವಾತಾವರಣ ಇತ್ತು. ಆದರೆ ನಮ್ಮ ಕಾರ್ಯಕರ್ತರು ಅವ್ರು ಕೊಟ್ಟಿರುವಂಥ ಅಕ್ಕಿ, ಅವ್ರು ಕೊಟ್ಟಿರುವಂಥ ತರಕಾರಿ, ಅವ್ರು ಕೊಟ್ಟಿರುವಂಥ ನೀರು, ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳಿಗೆ ನಮ್ಮ ಮನೆಗಳಿಗೆ ಹೇಳ್ತಾ ಇದ್ರು. ನಮ್ಮ ಮನೇಲಿ ಹೇಳ್ತಿದ್ರು, ಉತ್ತರ ನೀವು ಏನಕ್ಕೆ ಹೋಗ್ತೀರಾ ಅಂತೇಳಿ. ನಮ್ಮ ಇಲ್ಲಿ ಕೂತ್ಕೊಂಡಿರೋ ಮೊದಲನೇ ಕಾರ್ಯಕರ್ತನಿಂದ ಕೊನೆಯ ಕಾರ್ಯಕರ್ತನವರೆಗೆ ಎಲ್ಲರೂ ಬಂದು ಮುಂದೆ ನಿಂತ್ಕೊಂಡಿದ್ವಿ. ಕೇವಲ ನಾವು ನಿಮ್ಗೆ ಓಟ್ ಹಾಕ್ಸಿಲ್ಲ, ನಮ್ಮ ಜೀವವನ್ನು ಕೊಟ್ಟಿದ್ವಿ. ಇವತ್ತೇನು ಹೇಳಿದ್ರಿ, ನಾವು ಕೆಲಸ ಮಾಡಿಲ್ವಾ? ಬಿಜೆಪಿಯ ಕಾರ್ಯಕರ್ತರು ನಿಮಗೆ ಕೆಲಸ ಮಾಡಿಲ್ವಾ? ಎದೆ ಮುಟ್ಕೊಂಡು ಹೇಳಿ. ಗೌರವಿತವಾಗಿ ನಡ್ಸ್ಕೊಂಡಿದ್ದೀವಿ. ಗೌರವಿತವಾಗಿ ಹೊರಟು ಹೋಗ್ಬಿಡಿ. ನಮಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮಿಂದ. ನೀವು ಏನಾದರೂ ಕಡಗ ಹಾಕ್ಸ್ಕೊಳ್ಳಿ, ವಜ್ರ ಹಾಕ್ಸ್ಕೊಳ್ಳಿ, ಹಾರ ತುರಾಯಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಮಗೆ ನೋವಾಗಿದೆ ಸ್ವಾಮಿ. ಇವತ್ತು ನೀವು ಹೊರಗಡೆ ಹೋಗಿ ಅದು ಯಾರು ನಿಮ್ಮ ಜೊತೆಗಿದಾರಲ್ಲ
ಅವರು ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರಲಿ. ಬಿಜೆಪಿಯ ಕಾರ್ಯಕರ್ತ ಇಲ್ಲಿ ಹೇಗೆ ಉತ್ತರ ಕೊಡಬೇಕು ಅದೇ ರೀತಿಯಲ್ಲಿ ಉತ್ತರ ಕೊಡ್ತಾನೆ. ಇವತ್ತು ನಮ್ಮ ಜೊತೆಗೆ ಶೋಭಕ್ಕ ಇದ್ದಾರೆ. ನೋವಾಗುತ್ತೆ ರೀ, ನೋವಾಗುತ್ತೆ. ಹೌದ್ರಿ, ಅತ್ಯಂತ ಹೆಚ್ಚು ನಿಮ್ಮಲ್ಲಿ ಕಾರಲ್ಲಿ ಕೂತ್ಕೊಂಡಂಥವ್ ನಾನು, ಅತ್ಯಂತ ಹೆಚ್ಚು ನಿಮ್ಮ ಜೊತೆಗಿರೋಂಥವ್ನು. ನಿಮ್ಗೋಸ್ಕರ ಸಂಘಟನೆ ಮಾಡಿದ್ವಿ, ಪ್ರತಿಯೊಬ್ಬರು ಚಮಚ ಅಂತ ಕರ್ಸ್ಕೊಂಡ್ವಿ. ಚಮಚ ಅನ್ನುವ ಪದವನ್ನ ನಿಮ್ಮ ಜೊತೆಗಿರುವಂಥ ಕೆಲಸ ಮಾಡಿದ್ದಕ್ಕೆ ನಾವು ಅನ್ಸ್ಕೊಂಡಿರುವಂಥದ್ದು. ಯಾವತ್ತೂ ನಿಮಗೆ ಕೈ ಒಡ್ಲಿಲ್ಲ, ನಾವು ಯಾವತ್ತೂ ಕೈ ಒಡ್ಲಿಲ್ಲ. ಕೈ ಒಟ್ಟಿದ್ರೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೆಕೆಂಡ್ ವೇವ್ ಅಲ್ಲಿ ನಮ್ಮ ಅಮಾಯಕ ಕಾರ್ಯಕರ್ತ ನಿಮ್ಮ ಗೆಲುವಿಗೋಸ್ಕರ ನಿಮಗೂ ಒಳ್ಳೇದಾಗ್ಲಿ, ಜನರಿಗೆ ಒಳ್ಳೇದಾಗ್ಲಿ, ನಮ್ಮ ಸಾಹೇಬ್ರಿಗೆ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಕ್ಯೂ ನಿಲ್ಸಿದ್ನಲ್ಲ. ಸೆಕೆಂಡ್ ವೇವ್ ಅಲ್ಲಿ ಅವನಿಗೆ ಕೋವಿಡ್ ಆಗಿದ್ರೆ ನೀವೇನ್ರಿ ಮಾಡ್ತಿದ್ರಿ? ನೀವೇನ್ರಿ ಮಾಡ್ತಿದ್ರಿ? ನಿಮ್ಮ ಗ್ಯಾರಂಟಿ ಕೊಟ್ಟವ್ರು ಯಾರಿದಾರಲ್ಲ, ಇವತ್ತು 40-60 ಮನೆಗಳಲ್ಲಿ ಅವತ್ತು ಬಾಗ್ಲಾಕೊಂಡು ಮನೆ ಒಳಗಡೆ ಇದ್ರು. ಅವರು ಬಾಗ್ಲಾಕೊಂಡು ಮನೆ ಒಳಗಡೆ ಇದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಜೀವ ಉಳಿಸ್ಕೊಂಡ್ಬಿಟ್ರೆ ಆಮೇಲೆ ಸಾಹೇಬರು ಅಂತ. ನಮ್ಮ ಕಾರ್ಯಕರ್ತರು ಜನರಿಗೋಸ್ಕರ JP ನಡ್ಡಾ ಅವ್ರು ಕರೆದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ 2.5 ತಿಂಗಳು ನಾವು ಸತತವಾಗಿ ನಾವು ಹೊರಗಡೆ. ಇವತ್ತು ಮೋದಿ ಅಂತ ಒಳ್ಳೆ ಪ್ರಾಡಕ್ಟ್ ಇದೆ ರೀ ನಮಗೆ, ಮೋದಿ ಅಂತ ಒಳ್ಳೆ ಪ್ರಾಡಕ್ಟ್ ಇದೆ. ನಾನು ಕೆಲಸದ ಬಗ್ಗೆ ಹೇಳೋದಿಲ್ಲ, ಸಚಿವರು ಹೇಳ್ತಾರೆ, ಹರೀಶ್ ಅವರು ಹೇಳ್ತಾರೆ, ಮೇಡಮ್ ಅವ್ರು ಹೇಳ್ತಾರೆ. ನಾನು ಹೇಳೋದು ಒಂದೇ, ನಿಮ್ಮ ಮುಂದಿನ 45 ದಿವಸ ನೀವು ಹಗಲು ರಾತ್ರಿ ಅನ್ನೋದೇ. ಯಾರೂ ನಮ್ಮಲ್ಲಿ ಇಲ್ಲಿ ಯಾರನ್ನೂ ದೂರ ಇಟ್ಟು ಕೆಲಸ ಮಾಡಬೇಕಂತ ನನಗಾಗಲಿ, ರಂಗರಾಜುಗಾಗಲಿ ಅಥವಾ ನಮ್ಮ ಯಾವ ನಾಯಕರಿಗೂ ಇಲ್ಲ. ಒಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ, ನನಗೆ ಯಾವ ನಾಚಿಕೆಯೂ ಇಲ್ಲ. ನರೇಂದ್ರ ಮೋದಿಯವರ ಚುನಾವಣೆಯಲ್ಲಿ ನಿಮಗೇನಾದರೂ ಮನಸ್ಸು ನೋಯಿಸಿದ್ರೆ ಇವತ್ತಿಗೆ ಈ ವೇದಿಕೆ ಮುಖಾಂತರನೇ ಅಡ್ವಾನ್ಸ್ ಆಗಿ ನಿಮಗೆ ಕ್ಷಮೆ ಕೇಳ್ಬಿಡ್ತೀನಿ. ಆದರೆ ಬೇಜಾರು ಮಾಡ್ಕೊಂಡು ಮನೆ ಸೇರ್ಕೋಬೇಡಿ, ಬೇಜಾರು ಮಾಡ್ಕೊಂಡು ಮನೆ ಸೇರಬೇಡಿ. ದೇಶಕ್ಕಾಗಿ ನಡೆಯುವಂಥ ಚುನಾವಣೆ ಇದು. ಶೋಭಕ್ಕನಂಥ ಒಳ್ಳೆ ಪ್ರಾಡಕ್ಟನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮಗೆ ಕೊಟ್ಟಿದೆ. ಇನ್ನೊಂದು ಕಡೆ ನಮ್ಮ ಆಕ್ರೋಶ ಇದೆ. ನಮ್ಮ ಆಕ್ರೋಶಕ್ಕೆ ನಾವೊಂದು ಉತ್ತರ ಕೊಡಬೇಕಲ್ವಾ? ನಾನು ಒಂದೇ ಮಾತನ್ನು ಹೇಳ್ತೀನಿ, ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಮಗೆ ನಿಮ್ಮ ಮೇಲೆ ಕೋಪ ಇಲ್ಲ. ST ಸೋಮಶೇಖರ್ ಸಾಹೇಬ್ರೆ, ದಯವಿಟ್ಟು ನಮ್ಮ ಪಾರ್ಟಿಯಿಂದ ಹೊರಟೋಗಿ. ಇಷ್ಟೇ ನನ್ನ ಮೆಸೇಜು. ಅದಾದಮೇಲೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇನ್ನೂ ಪಾರ್ಟಿಯ ಕೆಲಸ ಏನು ಮಾಡಬೇಕು, ಮೋದಿಯವರು ಏನು ಮಾಡಿದ್ದಾರೆ, ಹೇಗೆ ಚುನಾವಣೆ ನೋಡಬೇಕು ಅಂತೆಲ್ಲ ನೋಡೋಣ. ಅದು ಯಾವುದೋ ಕಾಂಗ್ರೆಸ್ಸಿನ ಕಾರ್ಯಕರ್ತ ನಮ್ಮ ಕಾರ್ಯಕರ್ತರುಗಳ ಮೇಲೆ ಮೇಡಮ್, ಇನ್ಕ್ಲೂಡಿಂಗ್ ಮಹಿಳಾ ದಿನಾಚರಣೆ ಮಾಡ್ತಾ ಮಾಡ್ತಾ ಅವತ್ತು ಇಬ್ಬರು ನಮ್ಮ ಮಹಿಳಾ ಕಾರ್ಯಕರ್ತರ ಮೇಲೆ FIR ಮಾಡಿದ್ದಾರೆ. ಕಾರಣ ತುಂಬ ಸಿಂಪಲ್, ಅವ್ರೇನು ಮಾಡಲಿಲ್ಲ. ಅವ್ರೇನು ಅಂದರೆ ಇವ್ರು ಕರೆದ್ರೆ ಅವ್ರು ಹೋಗಲಿಲ್ಲ. ಇವ್ರು ಕರೆದ್ರು, ಅವ್ರು ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಿದೆ, ನಾನು ಜೊತೆಗಿರ್ತೀನಿ ಅಂತ ಹೋದ್ರು. ಅವರಿಗೆ ಶಿಕ್ಷೆ ಮಾಡಿ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆ ಗೌರವ ಕೊಡಿಸ್ಕೊಂಡು ಇನ್ನೊಂದು ಕಡೆ ತಮ್ಮ ಜೊತೆಗೆ ಕಳೆದ 10 ವರ್ಷ ಕೆಲಸ ಮಾಡಿರುವಂಥ ಮಹಿಳೆಯರಿಗೆ ಪೊಲೀಸ್ ಸ್ಟೇಷನ್ಗೆ ಹತ್ತಿದ್ದೀರಾ. ಈ ಪಾಪ ನಿಮಗೆ ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ಬಿಡೋದಿಲ್ಲ. ಅನಿಲ್ ಚಳಿಗೇರಿಯವರು ರಾಜಾರೋಷವಾಗಿ ಮಾತನಾಡಿದಂಥದ್ದು, ನಾನು ಕೈ ಒಡ್ಡಿಲ್ಲ, ಕೈ ಒಡ್ಡಿದ್ದಿದ್ರೆ ಇಷ್ಟೊಂದು ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳನ್ನಾಡಿ ನಮ್ಮಿಂದ ಬಿಟ್ಟು ಹೋಗಿ ಇದಿಷ್ಟೇ ನಮ್ಮ ಮನವಿ ಅಂತ ಹೇಳಿದಂಥದ್ದನ್ನು ಕೇಳಿದ್ರಿ. ಅದಾದ ಮೇಲೆ ಮಧ್ಮೇಲೆ ಅನೇಕರು ಮಾತನಾಡಿದ್ರು, ಭಾಳಷ್ಟು ಜನ ಮಾತನಾಡಿದ್ರು. ಏನು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಮಾಜಿ ಉಪಮಹಾಪೌರರಾಗಿರ್ತಕ್ಕಂಥ ಹರೀಶ್ ಅವರು ಮಾತನಾಡಿ ಒಂದು ಉಪಕಥೆಯನ್ನು ಹೇಳಿದರು. ಹರಿಕಥೆಗಳಲ್ಲಿ ಉಪಕಥೆಗಳಿಗೆ ಬಹಳ ಬೆಲೆ ಇರುತ್ತೆ. ಹರಿಕಥೆ ತುಂಬ ಹೊತ್ತಾಗುತ್ತೆ, ಉಪಕಥೆ ಸ್ವಲ್ಪ ಹೊತ್ತಾಗುತ್ತೆ. ಆ ಉಪಕಥೆ ಒಳಗೆ ನೂರಾರು ಅರ್ಥಗಳು ಅಡಗಿರುತ್ತೆ. ನೂರಾರು ಅರ್ಥಗಳು ಅಡಗಿರುವುದರ ಜೊತೆಗೆ ಒಂದಷ್ಟು ಹಾಸ್ಯ, ಒಂದಷ್ಟು ಅಪಹಾಸ್ಯ ಎರಡೂ ಸೇರಿರುತ್ತೆ. ಹಾಗಾಗಿ ಬಹಳಷ್ಟು ಜನಕ್ಕೆ ಉಪಕಥೆಗಳು ಹಿಡಿಸ್ಬಿಡುತ್ತೆ. ಆ ಉಪಕಥೆ ಏನು ಹೇಳಿದ್ರಪ್ಪ ಅಂತೇಳಿದ್ರೆ ಒಂದು ಇಲಿ ಕಥೆಗಳನ್ನು ಹೇಳ್ತಾ ಹೋದರು. ಕಡೆಗೆ ಒಂದು ಸಂದೇಶ ಕೊಟ್ಟಿದ್ದೇನು ಅಂತೇಳಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಇಲಿಯನ್ನು ಹುಲಿ ಮಾಡುವುದೂ ಗೊತ್ತು, ಹುಲಿಯನ್ನು ಇಲಿ ಮಾಡುವುದೂ ಗೊತ್ತು. ಹಾಗಾದ್ರೆ ಯಾರು ಇಲಿ, ಯಾರು ಹುಲಿ? ಈ ಕ್ಷೇತ್ರದ ಶಾಸಕರಾಗಿದ್ದ ST ಸೋಮಶೇಖರವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕರೆತಂದು ಅವರನ್ನು ಹುಲಿಯನ್ನಾಗಿ ಮಾಡಿದ ಸಚಿವಗಿರಿಯನ್ನು ಕೊಟ್ಟು ಅನ್ನುವುದರ ಅರ್ಥವನ್ನು ಹೇಳಿದಂತಿತ್ತು. ಹುಲಿ ಮಾಡಿದವರನ್ನು ಮುಂದೆ ನಾವು ಇಲಿ ಮಾಡುತ್ತೇವೆ ಅಂತ ಹೇಳುವಂತಹ ಒಂದು ಮಾತುಗಳನ್ನು ಕೂಡ ಆಡಿದರು ಹರೀಶ್ ಅವರು. ಆ ಉಪಕಥೆಯನ್ನಷ್ಟನ್ನೇ ಕೇಳಿಸ್ಕೊಳ್ಳಿ. ಒಂದ್ಸಲಿ ಒಂದಿಲಿ ಒಂದು ಸ್ವಾಮೀಜಿ ಹತ್ರ ಓಡೋಯ್ತಂತೆ. ಸ್ವಾಮೀಜಿ ಮಹಾನ್ ಜ್ಞಾನಿಗಳು, ಶಕ್ತಿಶಾಲಿಯಾದಂಥ ಸ್ವಾಮೀಜಿ. ಹೋಗಿ ಪ್ರಾಣ ಭಯದಿಂದ ಕೂತ್ಕೊಂಡು ಅಲ್ಲಾಡ್ತಂದ ಪಾಪ ಸ್ವಾಮೀಜಿನ ನಾನು ಕಾಪಾಡು ಅಂತಂತೆ. ಸ್ವಾಮೀಜಿ ಕಂಡುಬಿಟ್ಟು ನೋಡಿದ್ರಂತೆ, ಇಲಿ ನೋಡಿದ್ರೆ ಒಂದು ಬೆಕ್ಕು ಓಡ್ ಬರ್ತಾ ಇತ್ತಂತೆ. ತೆಗ್ದಿದ್ದೆ ಕಮಂಡಲದಿಂದ 2 ತೊಟ್ಟು ನೀರು ಹಾಕಿದ್ರಂತೆ. ಹಾಕಿದ ತಕ್ಷಣ ಅದು ನಾಯ ಆಗೈತಂತೆ. ವಾಪಸ್ ತಿರುಗಿ ಆ ಬೆಕ್ಕನ್ನ ಓಡಿಸ್ಕೊಂಡು ಹೋಯ್ತಂತೆ. ಅವರು ಸ್ವಾಮೀಜಿ ತಿರ್ಗಾ
ಆರಾಮಾಗಿ ಅವ್ರ ಪಾಡ್ಗೆ ಅವರು ಇದನ್ನ ಮಾಡ್ತಾಯಿದ್ರು, ತಪಸ್ ಮಾಡ್ತಾಯಿದ್ರು. ತಿರ್ಗಾ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅದೇ ನಾಯಿ ಓಡ್ ಬಂತಂತೆ. ಬಂದು ನೋಡಿದ್ರೆ ತಿರ್ಗಾ ಪ್ರಾಣ ಭಿಕ್ಷೆ ಕೇಳ್ತಾ ಇತ್ತು. ನೋಡಿದ್ರೆ ಯಾವುದೋ ಚಿರತೆ ಓಡಿಸ್ಕೊಂಬಂದ್ಬಿಟ್ಟಿತ್ತು. ತಿರ್ಗಾ ಸ್ವಾಮೀಜಿ 2 ತೊಟ್ಟು ನೀರು ಹಾಕಿದ್ರು. ಆ ನಾಯಿ ಹುಲಿ ಆಗ್ಬಿಡ್ತು. ಚಿರತೆ ನೋಡ್ಸಿ ವಾಪಸ್ ಹೋಗ್ಬಿಡ್ತು. ಎಷ್ಟೋ ದಿವಸ ಕಳೆದ್ಬಿಟ್ಟ ಮೇಲೆ ಸ್ವಾಮೀಜಿನೂ ಮರ್ತೋಗ್ಬಿಟ್ರು, ನಾನೊಂದು ಹುಲಿ ಮಾಡಿದ್ದೆ ಇಲಿನ ಅಂತ ಮರ್ತೋಗ್ಬಿಟ್ರು. ಅದು ಅದ್ರ ಪಾಡ್ಗೆ ಅದು ಕಾಡಲ್ಲಿತ್ತು. ತಿರ್ಗಾ ಒಂದು ದಿವಸ ಅವ್ರನ್ನ ಹುಡ್ಕೊಂಬಂದೈತೆ ಸ್ವಾಮೀಜಿನ. ಈ ಸಲ ಪ್ರಾಣ ಭಿಕ್ಷೆ ಕೇಳ್ತಾ ಇರಲ್ಲ, ಅಲ್ಲೇ ಕುತ್ಕೊಂಡು ಸ್ವಾಮೀಜಿ ನೋಡ್ತಾ ಇತ್ತು. ಸ್ವಾಮೀಜಿ ದಿವ್ಯ ಜ್ಞಾನಿಗಳು, ಗೊತ್ತಾಯ್ತು ಅವ್ರಿಗೆ ಹೊಟ್ಟೆ ಸಿತಾ ಇತ್ತಿದ್ದಕ್ಕೆ. ಕೊನೆಗೆ ಎಲ್ಲೂ ಆಹಾರ ಸಿಕ್ಕಿಲ್ಲ, ನನ್ನೇ ತಿನ್ನಕ್ಕೆ ಬಂದೈತೆ ಅಂತ 2 ತೊಟ್ಟು ನೀರು ತೆಗೆದು ಹಾಕಿದ್ರು. ತಿರ್ಗಾ ಇಲಿ ಮಾಡಿದ್ರು. ನಮ್ಮ ಪಾರ್ಟಿಗೆ ಇಲಿನ ಹುಲಿ ಮಾಡಕ್ಕೂ ಬರುತ್ತೆ, ಹುಲಿನ ಇಲಿ ಮಾಡಕ್ಕೂ ಬರುತ್ತೆ. ಆ ತಾಕತ್ತಿರೋದು ನಮ್ಮ ಪಾರ್ಟಿಗೆ, ನಮ್ಮ ಕಾರ್ಯಕರ್ತರಿಗೆ ಮಾತ್ರ. ಇಲಿನ ಹುಲಿ ಮಾಡ್ತೀವಿ, ಹುಲಿನ ಇಲಿ ಮಾಡ್ತೀವಿ. ಆ ತಾಕತ್ತು ನಮ್ಗೆ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ನಾವು ಮಾಡಿ ತೋರಿಸ್ತೀವಿ ಅದನ್ನ ಖಂಡಿತವಾಗ್ಲು. ಇದಾದ ಮೇಲೆ ಬೆಂಗಳೂರು ಉತ್ತರ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಚಾಲಕ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿಯವರು ಮಾತನಾಡೋರು. ಅವರು ಅನೇಕ ಮಾತನ್ನು ಆಡುವುದಕ್ಕೆ ಮೈಕನ್ನು ಹಿಡಿದ್ರೆ ಮೈಕೇ ಬೇಸರ ಪಟ್ಟಿಕೊಳ್ಳಬೇಕು, ಮೈಕೇ ಎಲ್ಲೋ ಒಂದು ಕಡೆಗೆ ಆಫ್ ಆಗಿ ಬಿಡಬೇಕು, ಆ ರೀತಿ ಒಳಗೆ ಮಾತನಾಡುವಂತಹದ್ದು ಸಚ್ಚಿದಾನಂದ ಮೂರ್ತಿಯವ್ರದ್ದು. ಅವ್ರು ಮಾತನಾಡ್ತಾ ಹೇಳಿದ್ರು, ಕಾಲು ಎಡವುತ್ತೇವೆ, ಒಂದು ಕಲ್ಲು ಸಿಕ್ಕಿದೆ ಅಂತ ಹೇಳಿದಾಗ ಬೇಸಿಗೆಯಲ್ಲಿ ಕಲ್ಲನ್ನು ಕಿತ್ತು ಹಾಕುವುದು ಸರಿಯಲ್ಲ, ಮಳೆಗಾಲ ಬಂದಾಗ ಕಿತ್ತು ಹಾಕಬೇಕು, ಆ ಕೆಲಸವನ್ನು ನಾವು ಮಾಡೋಣ. ಅಂದರೆ ಕಲ್ಲಿನ ರೂಪದೊಳಗೆ ನಮಗೆ ಎಡವುತ್ತಾ ಇರುವುದಕ್ಕೆ ಆಗುತ್ತಿರುವ ಕಾರಣ ಎಸ್ ಟಿ ಸೋಮಶೇಖರ್ ಅವರು. ಹಾಗಾಗಿ ಈಗ ಬೇಸಿಗೆಯ ಕಾಲದೊಳಗೆ ಆ ಸೋಮಶೇಖರ್ ಅವರು ಅನ್ನುವಂತಹ ಒಂದು ಕಲ್ಲನ್ನು ಕಿತ್ತು ಹಾಕುವುದಕ್ಕಿಂತ ಮಳೆಗಾಲ ಅಂದರೆ ಮುಂದಿನ ಚುನಾವಣೆಯೊಳಗೆ ಅದನ್ನು ಕಿತ್ತು ಹಾಕಿಬಿಡೋಣ ಎನ್ನುವ ಅರ್ಥ ಬರುವ ರೀತಿಯೊಳಗೆ ಸಚ್ಚಿದಾನಂದ ಮೂರ್ತಿಯವರು ಮಾತನಾಡೋರು. ಭಾರತೀಯ ಜನತಾ ಪಾರ್ಟಿಗೆ ಅನೇಕ ಜನ ಬಂದರು, ಅನೇಕ ಜನ ಹೋದ್ರು, ಅನೇಕ ಜನ ನಮಗೆ ಮೋಸ ಮಾಡಿದ್ರು. ಇವತ್ತು ಅವ್ರು ಹೇಳಕ್ಕೆ ಹೆಸರೇ ಇಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ, ಭಾರತಿ ಶಂಕರ್ ಅಂತ ಒಬ್ರಿದ್ರು, ಕೇಳಿದ್ದೇನಪ್ಪ ಅಂತ. ಅವ್ರ MLA ಆದರೂ ಇದೇ ಥರ ರಾಜ್ಯಸಭಾ ಸದಸ್ಯತ್ವಕ್ಕೆ ಟೋಪಿ ಹಾಕಿ ಹೋದ್ರು. ಇವತ್ತಿನ ತನಕ ಅವ್ರ ಹೆಸರಿಲ್ಲ. ಅನೇಕ ಜನ ಹೋಗಿದ್ದಾರೆ. ಯಾವತ್ತೂ ಸಹಿತ ಪಾರ್ಟಿಗೆ ದ್ರೋಹ ಮಾಡಿದಂಥವ್ರು ಇವತ್ತು ಉಳಿದಿಲ್ಲ. ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನು ತಿಳ್ಕೊಂಡು ಬಂದರು. ಹಗಲು ರಾತ್ರಿ ನಾವು ಕೆಲಸ ಮಾಡಿದ್ವಿ, ನಾವು ಗೆಲ್ಸಿದ್ವಿ. ಗೆಲ್ಸಾದ್ಮೇಲೆ ಅವ್ರು ಏನು ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಉತ್ತರವನ್ನು ನಾವೇನು ಕೊಡಬೇಕು ಅಂದರೆ, ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆಕ್ರೋಶವನ್ನು ಮತವಾಗಿ ಪರಿವರ್ತನೆ ಮಾಡುವುದರ ಮುಖಾಂತರ, ಆ ಕಾಂಗ್ರೆಸ್ಸಿಗೆ ಠೇವಣಿಯ ಕಳೆಯುವುದರ ಮುಖಾಂತರ ನಮ್ಮ ಆಕ್ರೋಶವನ್ನು ತೋರಿಸ್ಬೇಕಾಗಿದೆ, ನಮ್ಮ ಬದ್ಧತೆಯನ್ನು ತೋರಿಸ್ಬೇಕಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಎಡು ಬಿಡ್ತಾನೆ. ಎಡದ ತಕ್ಷಣ ಕಾಲಿಗೆ ಏಟಾಗುತ್ತೆ. ಆ ಕಲ್ಲನ್ನ ಕೀಳ್ಬೇಕು ಅಂತ ಅಳ್ಳಾಡಿಸಿ ಇಡ್ತಾನೆ. ಆಗದೇ ಇಲ್ಲ, ಬೆವರು ಬರುತ್ತೆ, ಒರೆಸ್ಕೊತಾನೆ, ಏನೇನೋ ಮಾಡ್ತಾನೆ, ಆಗೋದೇ ಇಲ್ಲ. ಕಲ್ಲು ಕೀಳಕ್ಕೆ ಆಗಲ್ಲ. ಮಳೆ ಬರುತ್ತೆ, ಮಳೆ ಬಂದ್ಮೇಲೆ ಒಬ್ಬ ಬುದ್ಧಿವಂತ ಬಂದು ಹಿಂಗೆ ಅಳ್ಳಾಡಿಸಿ ಕಿತ್ತು ಬಿಸಾಕ್ತಾನೆ. ನಮ್ಮ ಆಕ್ರೋಶ ಏನಿದ್ರು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಮತ ಪೆಟ್ಟಿಗೆ ಹೋಗಿ ಕಮಲದ ಹೂವಿನ ಗುರ್ತಿಗೆ ಬಟನ್ ಒತ್ತುವುದರ ಮುಖಾಂತರ ನಮ್ಮ ಆಕ್ರೋಶವನ್ನು ತೋರಿಸ್ಬೇಕು. ನಮ್ಮ ಆಕ್ರೋಶ ಮತವಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ಗೆ ಡೆಪಾಸಿಟ್ನ ಕಳೆಯೋ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರನ್ನ ನಂಬಿ ಬಂದಿದ್ದಾರೆ, ಕಾರ್ಯಕರ್ತರನ್ನ ನಂಬಿ ಬಂದಿದ್ದಾರೆ, ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದಾರೆ. ನೀವತ್ತು ಸೇರಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ವೆಲ್ಕಮ್ ನಮಗಾಗಲೇ ಗೊತ್ತಾಗಿದೆ, ನಮ್ಮ ವಿರೋಧಿಗಳಿಗೆ ಗೊತ್ತಾಗಿದೆ ಇವತ್ತು ಏನಪ್ಪ ಅಂತಕ್ಕಂಥ ಯೋಚನೆ ಅವರು ಮಾಡ್ತಾರೆ. ಹಾಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡೋಣ. ನಮ್ಮ ಶೋಭಾ ಕರಂದ್ಲಾಜೆಯವ್ರನ್ನ ಅಧಿಕ ಮತಗಳಿಂದ ಗೆಲ್ಲಿಸಿ ಕಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ. ಏನಾಗಿದೆ ನಮಗೆ ಅಂತ ಹೇಳಿದ್ರೆ, ವರದಿಗಳನ್ನು ನಿಷ್ಪಕ್ಷಪಾತವಾಗಿ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಹಾಗಾಗಿ ಕೆಲವೊಂದು ಬಾರಿ ಕೆಲವೊಂದು ಕ್ಷೇತ್ರದೊಳಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕಾದಂಥ ಸನ್ನಿವೇಶವನ್ನು ಎಲ್ಲರೂ ಏನೇನು ಹೇಳಿದ್ರು ಅನ್ನುವಂಥದ್ದು ಹೇಳುವ ಪ್ರಯತ್ನ ನಮ್ಮದಷ್ಟೇ. ಇದರಲ್ಲಿ ಯಾರನ್ನು ಓಲೈಸುವ, ಯಾರಿಗೂ ಕೂಡ ಏನೋ ಒಂದು ಹೇಳುವಂಥ ಉದ್ದೇಶ ನಮಗಿಲ್ಲ. ಇನ್ನು ಇತ್ತೀಚೆಗೆ ಉಚ್ಚಾಟನೆಯಿಂದ ಹೊರಬಂದು ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಸೇರಿರ್ತಕ್ಕಂತಹ ಯಶವಂತಪುರ ಕ್ಷೇತ್ರದ ನಿಕಟಪೂರ್ವ ಮಂಡಲದ ಅಧ್ಯಕ್ಷರಾಗಿದ್ದಂತಹ ಮಾರೇಗೌಡರು, CM ಮಾರೇಗೌಡರನ್ನು ಎಸ್ ಟಿ ಸೋಮಶೇಖರ್ ಅವರೇ ಉಚ್ಚಾಟನೆ ಮಾಡಿಸಿದರು. ಅವರನ್ನು ಮತ್ತೆ ಉಚ್ಚಾಟನೆ ರದ್ದುಪಡಿಸಿ ತೆಗೆದುಕೊಂಡರು.
ಅವರು ತೆಗೆದುಕೊಂಡಿದ್ದಕ್ಕೆ ಇವರು ಕೋಪ ಆಯಿತು ಅಂತದೆಲ್ಲ ವರದಿಗಳಾಗಿದೆ. ಮಾರೇಗೌಡರು ಭಾಷಣವನ್ನು ಮಾಡ್ತಾ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದಿನ ಶಾಸಕರ, ಈಗಿನ ಶಾಸಕರೇ, ಹಿಂದಿನ ಶಾಸಕರಂತಲ್ಲ, ಈಗಿನ ಶಾಸಕರನ್ನು ನಾವು ಎಲ್ಲಿಯೂ ಕೂಡ ಪ್ರಸ್ತಾಪಿಸುವುದು ಬೇಡ, ಅವ್ರ ಬಗ್ಗೆ ಮಾತನಾಡುವುದೇ ಒಳ್ಳೆಯದಲ್ಲ, ಮಾತನಾಡಬಾರದು ಅಂತ ಹೇಳಿದ್ರು. ಮಾರೇಗೌಡರು ಭಾಷಣ ಇದು, ಯಾಕೆ ಮಾತಾಡಬೇಕು ಅವ್ರ ಬಗ್ಗೆ? ಅನಗತ್ಯವಾಗಿ ಅವ್ರಿಗೆಲ್ಲೋ ಒಂದು ಕಡೆಗೆ ಪಬ್ಲಿಸಿಟಿ ಕೊಟ್ಟಂಗೆ ಆಗತ್ತೆ. ಆ ಪಬ್ಲಿಸಿಟಿಗೆ ಮತ್ತಷ್ಟು ಒಂದಷ್ಟು ಉತ್ತರಗಳು, ಪ್ರತ್ಯುತ್ತರಗಳು, ಆರೋಪಗಳು, ಪ್ರತ್ಯಾರೋಪಗಳು ಬರುವುದಕ್ಕಿಂತ ಕ್ಷೇಮವಾಗಿ ನಮ್ಮ ಕೆಲಸವನ್ನು ಮಾಡಿ ಶೋಭಕ್ಕನವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋಣ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಅನಿಲ್ ಚಲಗೇರಿ ಅವರು ಹೇಳಿದಂತೆ, ಯಾರು ಯಾವುದೇ ಕಾರಣಕ್ಕೆ ಯಾವ ಕಾರ್ಯಕರ್ತನೂ ಕೂಡ ಈ ಒಂದು ಚುನಾವಣೆಯಿಂದ ದೂರ ಉಳಿಯುವಂಥ ಪ್ರಶ್ನೆ ಇಲ್ಲ, ಉಳಿಬಾರ್ದು. ಯಾವುದೇ ಕಾರ್ಯಕರ್ತ ನನ್ನನ್ನು ಕರೀಲಿಲ್ಲ, ನನ್ನನ್ನು ಮಾತಾಡಿಸ್ಲಿಲ್ಲ, ನಾನು ಜನಗಳ ಮಧ್ಯೆ ಇದ್ದೆ, ಶೋಭಾ ಮೇಡಮ್ಮು ಅಧ್ಯಕ್ಷರು ಮಾತಾಡಿಸ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಚುನಾವಣಾ ಪ್ರಚಾರದಿಂದ ಮತದಾರನ್ನ ಮತ ಕೇಳೋದ್ರ ಮುಖಾಂತರ ಮತವನ್ನು ಪಡೆಯದೇ ಇದ್ದೆ, ಕೆಲಸ ಮಾಡದೇ ಇದ್ದರೆ ಅದು ದೇಶದ್ರೋಹ ಆಗುತ್ತೆ ಬಿಜೆಪಿ ಕಾರ್ಯಕರ್ತರುಗಳಿಗೆ. ಎಲ್ಲ ಕಾರ್ಯಕರ್ತರು ನಾಳೆ ಏನು ಚುನಾವಣೆ ಘೋಷಣೆ ಆಗೋದಿದೆ, 45-50 ದಿನಗಳ ಒಳಗೆ ಚುನಾವಣೆ ನಡೆಯುತ್ತೆ. ನಾವೆಲ್ಲರೂ ಕೂಡ ದೇಶದ ಚುನಾವಣೆಯನ್ನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿದೆ. ಈ ಸಂದರ್ಭದಲ್ಲಿ ಕಳೆದ 2019ರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪಡೆದಂಥ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಳಿಗಿಂತ 1,48,000 ಅಧಿಕ ಮತಗಳನ್ನು ಪಡೆದಿದ್ವಿ. ಅದರಲ್ಲಿ 42,000 ಅಧಿಕ ಮತಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಕಿತ್ತು. ತಮ್ಮೆಲ್ಲರ ಪರಿಶ್ರಮದಿಂದ ಅಷ್ಟು ಅತ್ಯಧಿಕ ಮತಗಳನ್ನು ಕೊಡಿಸಿದ್ವಿ ನಾವೆಲ್ಲ. ಈ ಒಂದು ಚುನಾವಣೆಯಲ್ಲಿ ನಾವೆಲ್ಲರೂ ನಮ್ಮ ಅಭ್ಯರ್ಥಿಗಳಾದಂಥ ಶೋಭಾ ಕರಂದ್ಲಾಜೆರವರಿಗೆ ಭರವಸೆಯನ್ನು ಕೊಡಬೇಕಾಗತ್ತೆ. ಅದನ್ನು ದುಪ್ಪಟ್ಟು ಮಾಡ್ತೇವೆ ಅನ್ನುವಂಥದ್ದು. 42,000 ಮತಗಳ ಅಂತರವನ್ನು 84,000ಕ್ಕೆ ಹೆಚ್ಚಿಸುವಂಥ ಶ್ರಮವನ್ನು ನಾವು ಆಗ್ತೀವಿ ಅನ್ನುವಂಥ ಮಾತನ್ನು ತಾವು ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟು, ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಿಮ್ಮ ತವರು ಕ್ಷೇತ್ರ, ನೀವು ಹೆಚ್ಚು ಇಲ್ಲಿ ಪ್ರಚಾರವನ್ನು ಮಾಡೋದನ್ನು ನಾವು ಜವಾಬ್ದಾರಿ ತಗೊಂಡು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ. ಇನ್ನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾ ಆಂಜನಪ್ಪನವರು ಶೋಭಾ ಕರಂದ್ಲಾಜೆಯವರು ಭಾಷಣ ಮಾಡಬೇಕು ಅಂತ ಕೋರುವುದಕ್ಕೂ ಮುನ್ನ ಅವರೊಂದು 2-3 ನಿಮಿಷ ತಮ್ಮ ಭಾಷಣವನ್ನು ಕೂಡ ಮಾಡಿಬಿಟ್ಟು ಹೇಳಿದ್ರು, ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದೊಳಗೆ ಬಿಟ್ಟು ಅಲ್ಲಿ ಹೋಗಿ ನಾನು ಏನೋ ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗಿದ್ದಾರೆ. ಇತ್ತೀಚೆಗೆ 13 ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ರು. 13 ಕಾರ್ಯಕ್ರಮದಲ್ಲಿ ಒಂದು ಏನು ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿದ್ದು ಕೂಡ ಶೋಭಾ ಕರಂದ್ಲಾಜೆ ಇದ್ದಾಗ ಅನ್ನೋದನ್ನು ಬಿಟ್ಟರೆ ಉಳಿದ ಯಾವುದು ಕಾರ್ಯಕ್ರಮಗಳು ಕೂಡ ಮಾಡಿಲ್ಲ. ಯಾವಾಗ ಮಾಡ್ತೀರಿ? ಮಾಡದಿರುವ ಕಾರ್ಯಕ್ರಮ, ವರ್ಕ್ ಆರ್ಡರ್ ಆಗದಿರುವ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಆ 13 ಕಾರ್ಯಕ್ರಮಕ್ಕೂ ಅನುದಾನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ, ತಡೆ ಹಿಡಿದಿದ್ದು ಕಾಂಗ್ರೆಸ್ ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕವಾಗಿ ಸೋಮಶೇಖರ್ ಅವರ ಮೇಲೆಯೂ ಕೂಡ ರಾ ಅಂಜನಪ್ಪನವರ ಗರಂ ಆದರು. ಕಸವಂತಪುರವನ್ನ ನಿಜವಾಗಿ ಯಶವಂತಪುರ ಮಾಡಿದವರು ಶೋಭಕ್ಕ. ನಂತರ ಬಂದವರು ಯಶವಂತಪುರನ ಮತ್ತೆ ಕಸವಂತಪುರ ಮಾಡಿದ್ರು. ಇವತ್ತು ಯಶವಂತಪುರದಲ್ಲಿ ಅಭಿವೃದ್ಧಿ ಆಗಿದ್ರೆ ಅದು 2008ರಿಂದ 2013 ಮಾತ್ರ. ಇವತ್ತು ಹೇಳ್ತಾವ್ರೆ ನಾನು ಅಭಿವೃದ್ಧಿ ಮಾಡಿ ಬಿಜೆಪಿಯವ್ರಿಗೆ ಉತ್ತರ ಕೊಡ್ತೀನಿ, ಅಭಿವೃದ್ಧಿ ಮಾಡಿ ಬಿಜೆಪಿಯವ್ರಿಗೆ ಉತ್ತರ ಕೊಡ್ತೀನಿ ಅಂತ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು. 13 ಕಾರ್ಯಕ್ರಮ ಪಟ್ಟಿಲಿತ್ತು. ಒಂದೇ ಒಂದು ಕಾರ್ಯಕ್ರಮ ಶೋಭಕ್ಕ ಇದ್ದಾಗ ನಮಗೆ ಯಶವಂತಪುರ ಕ್ಷೇತ್ರಕ್ಕೆ ಕೆಂಗೇರಿಗೆ ಒಂದು ಪ್ರಥಮ ದರ್ಜೆ ಕಾಲೇಜ್ ಆಗಿತ್ತು. ಅದು ಕೆಂಗೇರಿಯಲ್ಲಿ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಉಲ್ಲಾಳ್ಗೋಯ್ತು. ಅದೊಂದಕ್ಕೇನೆ ವರ್ಕ್ ಆರ್ಡರ್ ಸಿಕ್ಕಿರೋದು. ಇನ್ನು 13ರಿಂದ 14 ಕಾರ್ಯಕ್ರಮಗಳು ಮಾಡಲಾಗುತ್ತಿದೆ. ಯಾವಾಗ ಮಾಡೋದು? ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಡ್ರಿ. 13-14 ಕಾರ್ಯಕ್ರಮಗಳಿಗೆ ಅನುದಾನ ಕೊಟ್ಟವರು ನಮ್ಮ ಬಿಜೆಪಿ ಸರ್ಕಾರ. ಇವಾಗ ತಡೆ ಹಿಡಿದಿರೋರು ಯಾರು? ಕಾಂಗ್ರೆಸ್ನವರು. ಇವ್ರು ನಂಬ್ಕೊಂಡು ಹೋಗಿದಾರಲ್ಲ ಕಾಂಗ್ರೆಸ್ ಹತ್ರ 4-5 ಕೋಟಿಗೆ ಅನುದಾನಕ್ಕೆ ಭಿಕ್ಷೆ ಬೇಡ್ಕೊಂಡು ಹೋಗಿದಾರಲ್ಲ, ಅದೇ ಸರ್ಕಾರ 14-15 ಕಾಮಗಾರಿಗಳನ್ನ ತಡೆ ಹಿಡಿದಿದೆ. ಮುಂದೆ ಯಶವಂತಪುರ ಅಭಿವೃದ್ಧಿ ಆಗಬೇಕು.
ಉತ್ತರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಶೋಭಕ್ನವ್ರು ಗೆದ್ದು ಬರಬೇಕು, ಇಲ್ಲಿ ಶೋಭಕ್ಕ ಗೆಲ್ಲಬೇಕು, ಅಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶೋಭಕ್ಕ ಅವರು ತಮ್ಮನ್ನು ಕುರಿತು ಮಾತನಾಡ್ತಾರೆ. ನಿನ್ನೆ ನಡೆದಂತಹ ವೆಲ್ಕಮ್ ಶೋಭಕ್ಕ ಕಾರ್ಯಕ್ರಮದೊಳಗೆ ಬಹುಶಃ ವೆಲ್ಕಮ್ ಅನ್ನುವಂಥದ್ದು ಕೇವಲ ಕಮ್ 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 ಅಂತ ಸ್ವಲ್ಪ ಪ್ರಮಾಣದೊಳಗೆ ಇದ್ದು ದೊಡ್ಡದಾಗಿ ಕಂಡು ಬಂದರೂ ಕೂಡ ಆ ವೆಲ್ಕಮ್ಮಿನ ಮೂಲಕವಾಗಿ ಎಸ್ ಟಿ ಸೋಮಶೇಖರ್ ಅವರಿಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕೋಸ್ಕರವಾಗಿ ಠಂಗನ್ನು ಕೊಡುವುದಕ್ಕಾಗಿ ನಡೆದಂತಹ ಸಭೆ ಎನ್ನುವಂಥದ್ದನ್ನು ಕಂಡು ಬಂದಂಥದ್ದು. ಸಭೆಯೊಳಗೆ ಯಶವಂತಪುರ ಗ್ರಾಮಾಂತರದ ಅಧ್ಯಕ್ಷ ರಂಗರಾಜು ಅವರು ಸ್ವಾಗತವನ್ನು ಮಾಡಿದ್ರು, ದೀಪಕ್ ಶೆಟ್ಟರ್ ಇದ್ದರು. ಅದೇ ರೀತಿ ಒಳಗೆ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದಂಥ ಕುಬೇರ ಮೌರ್ಯ ಅವರಿದ್ದರು, ಮುರಳಿ ಇದ್ದರು, ಸಂತೋಷ್ ಇದ್ದರು, ವಿ ವಿ ಸತ್ಯನಾರಾಯಣ, ರಾಮವಳ್ಳಿಯ ಪ್ರಕಾಶು, ಜೆ ರಮೇಶು, ದುಬ್ಬಾಸಿಪಾಳ್ಯದ ರಾಮು, ಜೈರಾಮು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುನ್ರಾಜು ಆದಿಯಾಗಿಯೂ ಕೂಡ ಹೆಸರು ಹೇಳ್ತಾ ಹೋದರೆ ಬಹುಶಃ ಈ ಸುದ್ದಿಗಿಂತ ದೊಡ್ಡದಾಗತ್ತೆ. ಇವರೆಲ್ಲ ಕಾರ್ಯಕ್ರಮಗಳಲ್ಲಿ ಇದ್ದರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೆ ಆಯಿತು. ಅನೇಕ ಮಹಿಳೆಯರು ಅರಿಶಿನ ಕುಂಕುಮ ಬಳೆಯನ್ನು ಕೊಟ್ಟು ಶೋಭಾ ಕರಂದ್ಲಾಜೆಯವರನ್ನು ಸ್ವಾಗತಿಸಿದರು. ರಾಶಿ 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 ಹೂವಿನ ಬೊಕ್ಕೆಗಳನ್ನು ಕೊಟ್ಟರು. ಇದೆಲ್ಲ ಒಂದು ಕಡೆಗೆ. ಆದರೆ ಸಹಜವಾಗಿ ಮಾಧ್ಯಮದವರ ಕಣ್ಣಿಗೆ ಕೆಲವೊಂದು ನೆಗೆಟಿವ್ ಬೀಳದೆ ಹೋದರೆ ವರದಿ ಪರಿಪೂರ್ಣವಾಗುವುದಿಲ್ಲ. ಹಾಗಾಗಿ ನೆಗೆಟಿವ್ ವರದಿಯನ್ನು ಹೇಳಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಕಣ್ಣಿಗೆ ಕಾಣಿಸ್ತಾ ಇರುವಾಗ ಅದನ್ನು ಹೇಳದೆ ಹೋದರೆ ಏನು ಉಪಯೋಗ ಅಲ್ವೇ? ಸುಮ್ಮನಿರೋದಕ್ಕೆ ನಾವೇನು ಹೇಳಲೇಬೇಕಲ್ವಾ? ಈ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು. ಅತ್ಯಂತ ಅಲ್ಪ ಅವಧಿಯಲ್ಲಿ ಅಂತ ಹೇಳಿದ್ರು ಕೂಡ 3 ನೆಗೆಟಿವ್ ಕಂಡು ಬಂದಂಥದ್ದು. ಯಶವಂತಪುರ ಗ್ರಾಮಾಂತರ ಮಂಡಲದ ಕೆಲವೊಬ್ಬ ಪ್ರಮುಖರು ಕಾರ್ಯಕ್ರಮ ಮುಗಿದಾದ ಮೇಲೆ ದೊಡ್ಡ ಗಲಾಟೆಯನ್ನು ತೆಗೆದರು. ವೇದಿಕೆಯ ಮೇಲೆ ಬರೀ ನಗರ ಮಂಡಲದವರನ್ನೇ ಕರೆದು ಕೂಡಿಸೋದಾದರೆ ಗ್ರಾಮಾಂತರ ಮಂಡಲದವರು ಯಾಕಿರಬೇಕು? ನಾವೇನಕ್ಕಿರಬೇಕು? ಏನಕ್ಕೋಸ್ಕರ ಬಂದಿದ್ದೀವಿ ನಾವು? ನಮಗೇನು ಮಾನವಿಲ್ಲವೇ, ಮರ್ಯಾದೆ ಇಲ್ಲವೇ, ಯಾವನಿಗಿರಬೇಕು ಅಂಥೇಳಿ ಜೋರಾಗಿ ರಸ್ತೆಯಲ್ಲಿಯೇ ಕೂಗಾಡ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ. ಪಕ್ಷ ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರು ನಾಳೆ ಅದಕ್ಕಿಂತ ಇನ್ನೊಂದು ಗಮನ ಸೆಳೆದ ಅಂಶ ಅಂತ ಹೇಳಿದ್ರೆ, ಹೆಮ್ಮಿಗೆಪುರ ವಾರ್ಡಿನಲ್ಲಿ ಎಲ್ಲವೂ ಸರಿಯಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವುದು ಬಹಿರಂಗವಾದಂಥದ್ದು. ಹೆಮ್ಮಿಗೆಪುರ ವಾರ್ಡಿನ ಅಧ್ಯಕ್ಷ ಪ್ರಕಾಶ್ ಚಾಣಾಕ್ಷತನದಿಂದ ಮಾತನಾಡುತ್ತಾರೆ ಅನ್ನುವುದಕ್ಕಿಂತ ಚಾಣಾಕ್ಷತನವಿದೆ ಎಂದು ತೋರಿಸಿಕೊಂಡು ಏನೆನ್ನೋ ಮಾತನಾಡಬೇಕಲ್ಲ ಅಂಥೇಳಿ ಬ್ಯಾಲೆನ್ಸ್ ಆಗಿ ಮಾತನಾಡುವುದಕ್ಕೆ ಹೋಗಿ ರಾಜಕೀಯದಲ್ಲಿ ಬ್ಯಾಲೆನ್ಸ್ ಕಳ್ಕೊತಾ ಇದ್ದಾರಾ ಅಂತ ಅನಿಸುತ್ತೆ. ನಾನು ಮೋದಿ ಅಭಿಮಾನಿ ಅಂತ ಹೇಳಿಕೊಂಡು ಭಾರತೀಯ ಜನತಾ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದರು. ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷ ಮೇಲೆ ಇನ್ನಷ್ಟು ಹತ್ತಿರವಾದರು. ಮೊನ್ನೆ ಪ್ರತಿಭಟನೆ ಆಯಿತು, ಟೈರ್ ಸುಟ್ಟರು. ಅವತ್ತು ಆ ಪ್ರತಿಭಟನೆಯೊಳಗೆ ಇದೇ ಪ್ರಕಾಶ್ ಪಾಲ್ಗೊಂಡಿದ್ದರು. ಪ್ರತಿಭಟನೆ ನಮಗೂ ಕೂಡ ಬೈಟ್ ಅಂದರೆ ಹೇಳಿಕೆಯನ್ನು ಕೊಟ್ಟರು. ಅದಾದ 3-4 ದಿವಸಕ್ಕೆ ಕೆಂಗೇರಿಯ ಸಂಭ್ರಮದೊಳಗೆ ಸೋಮಶೇಖರ್ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮಕ್ಕೂ ಕೂಡ ಪ್ರಕಾಶ್ ಹಾಜರಾಗಿದ್ದರು. ಇಲ್ಲಿ ಟೈರ್ ಸುಟ್ಟರು, ಅಲ್ಲಿ ಬೆಳ್ಳಿ ಕಡಗ ಹಾಕಿದ್ದಕ್ಕೆ ಅಲ್ಲಿಗೆ ಬಂದರು. ಏನಿದು ಆಶ್ಚರ್ಯ ಅಂತ ಅನ್ನಿಸ್ತು ನಮಗೆ. ಅದಾದ ಮೇಲೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೋಮಶೇಖರ್ ಅವರ ಜೊತೆಗೆ ಕಾಂಗ್ರೆಸ್ಗೆ ಹೋಗಬೇಕು ಅಂತ ನಿರ್ಧರಿಸಿದ್ದಾರೆ ಅಂಥೇಳಿ 10-12 ದಿವಸಗಳ ಕಾಲ ಭಾರತೀಯ ಜನತಾ ಪಕ್ಷದ ಅಂತ್ಯೋದಯ ಭವನದ ಕಡೆಗೂ ಕೂಡ ತಲೆಯಿಟ್ಟು ಮಲಗದೆ ಹೊರಟು ಹೋಗಿದ್ರಂತೆ. ನಿನ್ನೆ ವೆಲ್ಕಮ್ ಟು ಶೋಭಕ್ಕ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿಬಿಟ್ಟಿದ್ರು. ಯಾಕೆ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ನಾನು ಹೋಗಬೇಕು ಅಂತ ಹೋಗಿದ್ದೇನೆ ನಿಜ, ಆದರೆ ಯಾಕೋ ಸರಿ ಹೋಗಲಿಲ್ಲ, ವಾಪಸ್ ಬಂದ್ಬಿಟ್ಟೆ ಅಂತ. ರಾಜಕಾರಣಿಗಳು ಅನ್ನೋದಕ್ಕಿಂತ ಒಂದು ಅಧ್ಯಕ್ಷ ಸ್ಥಾನ ಇಟ್ಟುಕೊಂಡಂಥವ್ರು ಉತ್ತರ. ಹೋದ್ರಂತೆ 10 ದಿವಸ ಇದ್ದರೂ ಸರಿ ಹೋಗಲಿಲ್ಲವಂತೆ, ಬಂದುಬಿಟ್ರಂತೆ. ಇಲ್ಲಿ ಸರಿ ಹೋಗಲಿಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟಿದ್ರಂತೆ.
ಮತ್ತೆ ಇಲ್ಲಿ ಬಂದುಬಿಟ್ರಂತೆ, ಮತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ರಾಜಕಾರಣನಾ? ಇನ್ಯಾರು ಹೇಳ್ತಿದ್ರು ಇಲ್ಲ ಅದು ಕಳೆದ ಬಾರಿಯೇ ಎಷ್ಟೆಷ್ಟೋ ಏನೇನೋ ಯಾವುದಾದ್ರೂ ಕಥೆಗಳಾಗಿ ತುಮ್ ದಮ್ ತಕ ಪುಸ್ತಕ ಏನೋ ಆಗೋಗ್ಬಿಟ್ಟಿತ್ತಂತೆ, ಅದೆಲ್ಲ ಕೇಳಿಬಿಟ್ರೆ ಕಷ್ಟ ಅಂತ ಹೋಗ್ಬಿಟ್ಟಿದ್ರು. ಈಗ ಅಲ್ಲಿ ಹೋದ್ಮೇಲೆ ಇಲ್ಲಿಯ ಅಧಿಕಾರಿ ಇನ್ನೊಬ್ಬರಿಗೆ ಕೊಟ್ಟು ಅದು ಗೊತ್ತಾಗ್ತಾ ಇದೆ ನಿಮಗೆ, ಅದು ಇದು ಕೊಡೋದು ತೊಗೊಳೋದು ಅಲ್ಲೆಲ್ಲೆಲ್ಲೆಲ್ಲಿ ಆಗುವುದು ಬೇರೆಯವರ ಜವಾಬ್ದಾರಿಗೆ ಹೋಗೋದಕ್ಕೆ ನನ್ನ ಜವಾಬ್ದಾರಿಗೆ ಬಂದುಬಿಡಲಿ ಅಂತ ಮತ್ತೆ ವಾಪಸ್ ಬಂದುಬಿಟ್ಟಿದ್ದಾರಂತೆ ಅಂತ. ಎಂಥ ಕರ್ಮರಿ ಇದು ನೋಡಿ. ಇದೆರಡೂ ಕೂಡ ಒಂದು ರೀತಿ ಒಳಗೆ ನೆಗೆಟಿವ್ನೇ ಆ ಕಾರ್ಯಕ್ರಮಗಳಿಗೆ. ಮೂರನೇದು ಏನು ನೆಗೆಟಿವ್? 3 ಅಂತ ಹೇಳಿದ್ರಲ್ಲ ಸ್ವಾಮಿ ನೀವು ಅಂತ ಹೇಳ್ಬೋದು. ಇದೇ ಹೆಮ್ಗಾಪುರ ವಾರ್ಡಿನ ಹೊನ್ನಪ್ಪ ಅಂತಕ್ಕಂಥವ್ರು ರಸ್ತೆಯ ಮಧ್ಯದಲ್ಲಿಯೇ ದೊಡ್ಡ ಗಲಾಟೆಯನ್ನು ಮಾಡಿದ್ರು. ಒಂದು ರೀತಿಯೊಳಗೆ ಹೊಡೆದಾಡಲಿಕ್ಕೂ ಹೋದರು. ಏನಕ್ಕೆ ಅಂದರೆ BJPಯ ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಹೆಸರನ್ನು ಹೇಗೆ ತೆಗೆದಿದ್ದೀರಿ ನೀವು, ನನಗೆ ಯಾಕೆ ಮಾಹಿತಿಯನ್ನು ಕೊಡೋದಿಲ್ಲ, ನಾನೇ ಸೋಮಶೇಖರ್ ಜೊತೆ ಹೋಗ್ಬಿಟ್ಟಿದ್ನ ಅಂತ ದೊಡ್ಡ ಗಲಾಟೆ. ವಿಚಾರಿಸಿ ಹೇಳ್ತೀನಿ ಅಂತೇಳಿ ಅನಿಲ್ ಚಳಿಗೇರಿಯವರ ಸಂಜಾಯಿಷಿ. ಆದರೆ ರಸ್ತೆಯ ಮಧ್ಯದಲ್ಲಿಯೇ ಕೂಡ ಜಗಳ, ತಳ್ಳಾಟ. ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ಈ 3 ನೆಗೆಟಿವ್ ಸೇರಿಕೊಂಡಿದೆ. ಈ 3 ನೆಗೆಟಿವ್ ಏನು ದೊಡ್ಡದು ಅಲ್ಲದಲೇ ಇರಬಹುದು, ಆದರೆ ಒಂದು ಲೆಕ್ಕಾಚಾರ ಶಿಸ್ತಿನ ಪಕ್ಷ ಅಂತ ಹೇಳುವಂಥವರಿಗೆ ಇದು ದೊಡ್ಡದೆ. ನಿಮ್ಮ ಸಮಸ್ಯೆ ಇದ್ದರೆ ಅಂತ್ಯೋದಯ ಭವನದ ಒಳಗಡೆಗೆ ಒಳ್ಳೆ ಸೋಫಾ ಸೆಟ್ ಹಾಕ್ಸಿದ್ದಾರೆ. ಆ ಸೋಫಾ ಸೆಟ್ ಒಳಗಡೆ ಕೂತು ಬಗೆಹರಿಸ್ಕೋಬೇಕಾಗಿತ್ತು, ನನಗೆ ಗೊತ್ತಿಲ್ಲ, ಬಗೆಹರಿಸ್ಕೊಂಡಿಲ್ಲ. ಇರಲಿ. ಇದಿಷ್ಟು ವೆಲ್ಕಮ್ ಟು ಶೋಭಾರವರ ಬಗ್ಗೆ ನಡೆದಂತಹ ಕಾರ್ಯಕ್ರಮ. ಯಶವಂತಪುರ ಕ್ಷೇತ್ರದೊಳಗೆ ಶೋಭಾ ಕರಂದ್ಲಾಜೆಯವರಿಗೆ ಲೀಡ್ ತೊಗೊಳಲ್ವಾ ಅನ್ನುವಂಥ ಚರ್ಚೆಯು ಕೂಡ ನಾನು ಮೊನ್ನೆ ಹೇಳಿದ್ದೆ, ಮತ್ತೆ ಹೇಳ್ತೀನಿ ನಾನು ಅಂತ. ಇವತ್ತಿಷ್ಟೊತ್ತು ಹೇಳಿಬಿಟ್ಟಿದ್ದೀನಿ, ಇನ್ನೊಮ್ಮೆ ಹೇಳ್ತೀನಿ ಹೇಗೆ ಲೀಡ್ ತೆಗೆದುಕೊಳ್ಬೋದು, ಏನು ಮಾಡ್ಬೋದು ಅಂತ. ಅದ್ರ ಮೊದಲಿಗೆ ಇನ್ನೊಂದು ನಾನು ಹೇಳೋದು ಮರ್ತುಬಿಟ್ಟೆ. ನಾನು 3 ನೆಗೆಟಿವ್ ಜೊತೆಗೆ ಇನ್ನೊಂದು ನೆಗೆಟಿವ್ ಕಂಡಿದ್ದು, ಈ 4 ಒಂದು ಸೇರಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, JDSನ ಮುಖಂಡರು ಯಾರೂ ಕಾಣಿಸ್ಲೇ ಇಲ್ಲ. ವೆಲ್ಕಮ್ ಟು ಶೋಭಕ್ಕ ಕಾರ್ಯಕ್ರಮಕ್ಕೆ JDSನವ್ರು ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಭೇಟಿ ಮಾಡೋದು, ಅವ್ರು ಸೇರ್ಕೊಳ್ಳೋದು ಅದು ಸೆಕೆಂಡ್ರಿ. ಅದೇ ನೀವು ದಿಢೀರ್ ಅಂತೇಳಿ ಸೋಮಶೇಖರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು, ಟೈರ್ ಸುಡಬೇಕು, ಬೆಂಕಿಗೆ ಹಾಕಬೇಕು ಅವ್ರ ಭಾವಚಿತ್ರ ಅಂತ ಹೇಳಿದಾಗ JDS ಮುಖಂಡರು ಆದಿಯಾಗಿಯೂ ಕೂಡ ಆಗಮಿಸಿದರು. JDSನವರ ಬಲವೇ ಅಂದು BJPಗೆ ಒಂದು ವರದಾನವಾಗಿತ್ತು ಅವತ್ತಿನ ಪ್ರತಿಭಟನೆಗೆ. ಇವತ್ತು ಶೋಭಕ್ಕನ ಆಹ್ವಾನ ಮಾಡೋದಕ್ಕೆ JDSನ ಒಂದು ನರಪಿಳ್ಳಿಯೂ ಇರಲಿಲ್ಲ. ಮುಂದೆ ದೊಡ್ಡ ಘಟಾನುಘಟಿಗಳು ಕೂತು ಬೃಹದಾಕಾರದ ಹಾರವನ್ನು ಹಾಕಿ ಸ್ವಾಗತಿಸ್ಬೋದೇನೋ. ನಿನ್ನೆಯ ವೆಲ್ಕಮ್ ಟು ಶೋಭಕ್ಕದೊಳಗೆ JDS ಆಬ್ಸೆಂಟ್. ವೆಲ್ಕಮ್ ಟು ಶೋಭಕ್ಕ ಕಾರ್ಯಕ್ರಮಗಳಿಗೆ JDS ಆಬ್ಸೆಂಟ್ ಅನ್ನುವಂಥದ್ದು ಕೂಡ ಒಂದು ನೆಗೆಟಿವ್ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾದ ವರದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.